ತುಂಬಾ ಜನರಲ್ಲಿ ಆಸೆ ಅಂತ ಇರುತ್ತೆ, ನಾನು ಏನಾದ್ರೂ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು, ನಂದೇ ಆದಂತ ಓನು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡ್ಬೇಕು ಅಥವಾ ಆಂಟರ್ಪ್ರಿನರ್ ಆಗ್ಬೇಕು. ಈ ತರ ತುಂಬಾ ಈಗಿನ ಸಿಚುವೇಶನ್ ಅಲ್ಲಿ ಆತರ ಜನರ ಮನ್ಸಲ್ಲಂತೂ ಇದೆ. ಬಟ್ ಅದಕ್ಕೆ ಧೈರ್ಯ ಮಾಡಲ್ಲ, ಇಲ್ಲಾಂದ್ರೆ ಅದಕ್ಕೆ ಸರಿಯಾದ ಗೈಡೆನ್ಸ್ ಇರಲ್ಲ. ಸೊ ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡವ್ರು ಅಥವಾ ಎಂಟರ್ಪ್ರಿನರ್ಶಿಪ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡವ್ರಿಗೆ ನೀವು ಏನ್ ಸಜೆಷನ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ? ಪ್ರಾಫಿಟ್ ಇಸ್ ಒನ್ ಆಫ್ ದ ಬೈ ಪ್ರಾಡಕ್ಟ್ ಅಷ್ಟೇ. ಈಗಿನ ಯೂತ್ ಇರ್ಬೋದು ಅಥವಾ ಬಿಸ್ನೆಸ್ ಮಾಡಕ್ ಇಂಟ್ರೆಸ್ಟ್ ಇರುವಂತವ್ರು ಅಥವಾ ರೈತರು, ದೇಸಿರಿ ಅವರಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಅವ್ರು ಯಾವ ರೀತಿ ಕನೆಕ್ಟ್ ಆಗಿರ್ಬೋದು? ಎಣ್ಣೆ ತಿಂತೀವಿ ಅಷ್ಟೇ, ಅದರಿಂದ ಬೆನಿಫಿಟ್ ಏನು ಸಿಗಲ್ಲ ನಮಗೆ. ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಅವನ ಒಬ್ಬನ ರಿಸ್ಕ್ ಮೇಲೆ ಇರುತ್ತೆ, ಅವನ ಒಬ್ಬನ ಮೈಂಡ್ ಸೆಟ್ ಮೇಲೆ ಇರುತ್ತೆ. ಅವ್ನು ಏನು ದುಡ್ಡು ಹಾಕಿದಾನೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೆದ್ರು ಒಬ್ನೇ, ಸೋತ್ರು ಒಬ್ನೇ ಅಂತ ಈ ತರ ಇರುತ್ತೆ. ಒಂದ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಅದು ಸ್ವಲ್ಪ ಡಿಫ್ರೆಂಟ್. ಸೊ ಪಾರ್ಟ್ನರ್ ಆಗಿ ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ನಿಮ್ಮ ಸಲಹೆ ಏನು ಸರ್? ನೀವು ನೋಡಿರ್ಬೋದು ಆಂಬರ್ ಕಲರ್ ಗ್ಲಾಸ್ ಬಾಟಲ್, ಅದು ಕಂದು ಬಣ್ಣದ ಗಾಜಿನ ಬಾಟಲ್ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಈ ಎಣ್ಣೆಗಳಲ್ಲಿ ಮತ್ತೆ ಈಗ ಮಾರ್ಕೆಟ್ ಅಲ್ಲಿ ಸಿಗುವಂತ ಎಣ್ಣೆಗಳಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಯಾಕೆ ಆ ಎಣ್ಣೆಗಳು ಅಷ್ಟೊಂದು ಉಪಯುಕ್ತ ಅಲ್ಲ ಅನ್ಸುತ್ತೆ? ಅಂದ್ರೆ ಬಂದು ನಾನು ನಿಮ್ಗೆ ಇದು ತುಂಬಾ ಚೆನ್ನಾಗಿದೆ ಇದು ಮಾಡು ಅಂತ ಹೇಳೋದಕ್ಕೂ ನೀವು ಬಿಲೀವ್ ಮಾಡ್ಕೊಂಡು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಹೌದು, ಜಾಬ್ ಅನ್ನ ಬಿಟ್ಟು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವರ ಒಂದು ಲೆವೆಲ್ ಯಾವ ರೀತಿ ಇರ್ಬೇಕು? ಅಟ್ಲೀಸ್ಟ್ ನಮ್ 3 ಜನ ಇಂಡಿವಿಜುವಲ್ ಆ ಕೋರ್ಸ್ ಕೇಳಿದ್ರು 3 ಜನನು ಇದೆ ಆನ್ಸರ್ ಆಗಿರುತ್ತೆ. ಸೊ ಬಿಕಾಸ್ ವಿ ಬಿಲೀವ್ ಸೇಮ್ ಪರ್ಪಸ್, ಆಲ್ ಆಫ್ ಅಸ್ ಬಿಲೀವ್. 3 ಜನ ಫೌಂಡರ್ಸ್ ಯಾರಿದ್ದೀರಿ ಅವ್ರು ಯಾರು ಕೂಡ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಲ್ಲ. ನಿಮ್ಮ ತಂದೆ ಆಗಿರ್ಬೋದು ಡೈರೆಕ್ಟ್ ಆಗಿ ಅಗ್ರಿಕಲ್ಚರ್ ಅಲ್ಲಿ ವರ್ಕ್ ಮಾಡಿದಂತವ್ರು ಕೂಡ ಅಲ್ಲ. ಈ ಅಗ್ರಿಕಲ್ಚರ್ ಬಗ್ಗೆ ಒಲಮೆ ಹೇಗೆ ಸ್ಟಾರ್ಟ್ ಆಯ್ತು? ನಾನು ನನಗಿಷ್ಟ ಇಲ್ಲ, ಬಟ್ ಅವ್ರಿಬ್ರು ಇಷ್ಟಪಟ್ಟಿದ್ದಾರೆ ಅಂದ್ರೆ ಐ ಶುಡ್ ಅಕ್ಸೆಪ್ಟ್ ಇಟ್. ಕಥೆಯಲ್ಲಿ ಬರುತ್ತೆ ಅದು. ವಿಕ್ರಮಾದಿತ್ಯ ಗೈತಿನಗಾಣದಲ್ಲಿ ಎಣ್ಣೆ ತೆಗಿತಾ ಇದ್ದಾರೆ. ಪುರಾತನವಾದದ್ದು ಅನ್ನೋಕೆ ಅದಕ್ಕೆ ಬೇರೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. We have a bigger plans and we are confident about. ಸ್ನೇಹಿತರೆ, ಪ್ರೋಗ್ರೆಸ್ ಸ್ಟೋರೀಸ್ ನ ಈ ಹೊಸ ಎಪಿಸೋಡ್ಗೆ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತ. ದೇಸಿರಿ ನ್ಯಾಚುರಲ್ಸ್ ಫೌಂಡರ್ ಗಳಲ್ಲಿ ಒಬ್ಬರಾದಂತಹ ಶ್ರೀಯುತ ಮಹೇಶ್ ಅವರನ್ನ ಪರಿಚಯ ಮಾಡಿಸ್ಕೊಡ್ಲಿದ್ದೇನೆ. ಇವರ ಬಗ್ಗೆ ಇಂಟ್ರೊಡಕ್ಷನ್ ಕೊಡ್ಬೇಕು ಅಂತ ಅಂದ್ರೆ 19 ವರ್ಷಗಳ ಕಾಲ ಕಾರ್ಪೊರೇಟ್ ಜೀವನದಲ್ಲಿ ಅವರ ಲೈಫ್ ಲೀಡ್ ಆಗುತ್ತೆ. ಅದಾದ್ಮೇಲೆ ಸ್ನೇಹಿತರ ಜೊತೆ ಸೇರಿಕೊಂಡು ಒಂದು ಎತ್ತಿನ ಎಣ್ಣೆಗಾಣವನ್ನ ಪ್ರಾರಂಭವನ್ನ ಮಾಡ್ತಾರೆ. ಈ ಒಂದು ಗಾಣದಿಂದ ಈಗ 15 ಗಾಣದವರೆಗೆ ಹೋಗಿದ್ದಾರೆ. ಒಂದು ಚಿಕ್ಕ ಜಾಗದಲ್ಲಿ ಪ್ರಾರಂಭವನ್ನ ಮಾಡಿ ಒಂದು ಯೂನಿಟ್ ಅನ್ನ ಬೆಂಗಳೂರಲ್ಲಿ, ಇನ್ನೊಂದು ಯೂನಿಟ್ ಅನ್ನ KR ನಗರದಲ್ಲಿ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇವರ ಒಂದು ಜರ್ನಿ ಹೇಗಿತ್ತು, ಯಾಕೆ ತಮ್ಮ ಕಾರ್ಪೊರೇಟ್ ಜೀವನವನ್ನ, ಅಲ್ಲಿರುವಂತಹ ಲೈಫ್ ಸ್ಟೈಲ್ ಅನ್ನ ಬಿಟ್ಟು ಕೃಷಿಯ ಕಡೆ ಮತ್ತೆ ಎಣ್ಣೆಯ ಉತ್ಪಾದನೆ ಕಡೆ ಹಿಂದೆ ಬಂದ್ರು ಅನ್ನುವಂಥ ವಿಚಾರಗಳನ್ನ ಈಗ ನಾವು ತಿಳ್ಕೊಳ್ಳೋಣ. ದಯವಿಟ್ಟು ಸಂಪೂರ್ಣವಾಗಿ ಈ ವಿಡಿಯೋನ ನೋಡಿ. ಪ್ರೋಗ್ರೆಸ್ ಸ್ಟೋರೀಸ್ಗೆ ಸರ್ ನಿಮ್ಗೆ ಮತ್ತೊಮ್ಮೆ ಸ್ವಾಗತ. ಇದಕ್ಕಿಂತ ಮೊದಲು ನಾನು ಡಿಸ್ಕ್ಲೇಮರ್ ಹೇಳ್ಬೇಕು ಅಂತ ಅಂದ್ರೆ, ಈಗಾಗಲೇ ನಾವು ಒಂದು ವಿಡಿಯೋನ ಶೂಟ್ ಮಾಡಿದ್ವಿ. ಅದು ಟೆಕ್ನಿಕಲ್ ಇಶ್ಯೂ ಇಂದ ನನ್ನ ಮೊಬೈಲ್ ಸ್ಟೋರೇಜ್ ಅಲ್ಲಿ ಪ್ರಾಬ್ಲಮ್ ಆಗಿದ್ರಿಂದ ಅದು ಸೇವ್ ಆಗಿರ್ಲಿಲ್ಲ. ಅದಕ್ಕಾಗಿ ಇನ್ನೊಮ್ಮೆ ಇದನ್ನ ಶೂಟ್ ಮಾಡ್ತಾ ಇದ್ದೀವಿ. ಸೊ ಇನ್ನೊಮ್ಮೆ ಅವರು ತಮ್ಮ ಸಮಯನ ಕೊಟ್ಟಿದ್ದಕ್ಕೆ ನಾನು ಅವರಿಗೆ ಇನ್ನೊಂದು ಸರ್ತಿ ಧನ್ಯವಾದಗಳನ್ನ ತಿಳಿಸ್ತೀನಿ. ಥ್ಯಾಂಕ್ ಯು ಸರ್. ಸೊ ಎಣ್ಣೆ ಗಾಣವನ್ನ ಸ್ಟಾರ್ಟ್ ಮಾಡ್ತೀರಾ, ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು? ದೇಸಿರಿ ನ್ಯಾಚುರಲ್ಸ್ನ ಒಂದು ಉದ್ದೇಶ ಏನು, ಅದರ ಗೋಲ್ ಏನು? ದೇಸಿರಿ ನ್ಯಾಚುರಲ್ಸ್ ಪ್ರಮುಖ ಉದ್ದೇಶ ನಾವು ಪ್ರತಿದಿನ ಬೆಳಗ್ಗೆಯಿಂದ ಸಂಜೆ ತನಕ ಯೂಸ್ ಮಾಡುವಂತ ಪ್ರತಿ ಪದಾರ್ಥಗಳು ರಾಸಾಯನಿಕ ಮುಕ್ತವಾಗಿರ್ಬೇಕು ಅನ್ನೋದು. ಅದಕ್ಕೆ ನಮ್ಮ ವಿಷನ್ ಆಗಿ ನಾವು ಹೇಳ್ತೀವಿ ಟುವರ್ಡ್ಸ್ ಕೆಮಿಕಲ್ ಫ್ರೀ ಫುಡ್ ಪ್ಲೇಟ್ ಅಂತ. ನಾವು ಏನೇನೋ ತಿಂತೀವಿ ಅಥವಾ ಉಪಯೋಗಿಸ್ತೀವಿ ಅದೆಲ್ಲ ಕೆಮಿಕಲ್ ಫ್ರೀ ಆಗಿರ್ಬೇಕು ಅನ್ನೋದು ಒಂದು ಉದ್ದೇಶ. ದೇಸಿರಿ ಹೇಗೆ ಶುರು ಆಯ್ತು ಅಂತ ಹೇಳಿದ್ರೆ 2017ರಲ್ಲಿ ನಾನು ನನ್ನ ಸ್ನೇಹಿತರಾದ ನವೀನ್ ಮತ್ತೆ ಯೋಗೇಶ್ ಒಂದೇ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ವಿ. ಏನಾದ್ರೂ ಒಂದು ಜೀವನದಲ್ಲಿ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಇದ್ದಾಗ ಹುಟ್ಕೊಂಡಂತ ಒಂದು ಪುಟ್ಟ ಸಂಸ್ಥೆ 2017ರಲ್ಲಿ ಶುರು ಮಾಡಿ ನನಗೆ ಒಂದು 19 ವರ್ಷ ಎಕ್ಸ್ಪೀರಿಯನ್ಸ್ ಆಗಿತ್ತು. ಯೋಗೇಶ್ ಮತ್ತೆ ನವೀನ್ ಒಂದು 15 ವರ್ಷ ಅಷ್ಟು ವರ್ಕ್ ಮಾಡಿದ್ರು. ಎಲ್ಲ ಕೆಲಸ ಬಿಟ್ಟು ಶುರು ಮಾಡಿದಂತ ಒಂದು ಪುಟ್ಟ ಸಂಸ್ಥೆ. ಬೇಸಿಕಲಿ ಶುರು ಮಾಡಿದ್ದು ಎತ್ತಿನಗಾಣದಿಂದ ಎಣ್ಣೆಗಳನ್ನ ತೆಗಿಯೋಣ ಅಂತ ತೆಗೆದು ಇವಾಗ ಎಣ್ಣೆಗಾಣಗಳ ಜೊತೆ ಹಲವಾರು ಪದಾರ್ಥಗಳನ್ನ ನಾವೇ
ಉತ್ಪಾದಿಸ್ತಿದೀವಿ. ಜೊತೆಗೆ ಬೆಳೆದ ಬೇರೆ ರೈತರುಗಳಿಂದ ತಂದು ನಮ್ಮ ಗ್ರಾಹಕರುಗಳಿಗೆ ಬೆಂಗಳೂರು, ಮೈಸೂರು ಮತ್ತೆ ಸುಮಾರು ಆಲ್ ಓವರ್ ಇಂಡಿಯಾದಲ್ಲಿರುವಂತ ಕಸ್ಟಮರ್ ಮತ್ತೆ US ಅಲ್ಲಿರುವಂತಷ್ಟು ಕಸ್ಟಮರ್ಗಳಿಗೆ ತಲುಪಿಸ್ತಾ ಇದ್ದೀವಿ. ಓಕೆ ಸರ್. ಇನ್ನೊಂದು ನಾನು ಕೇಳಬೇಕು ಅಂತ ಅನ್ಕೊಂಡಿರೋದು, ಈಗ ತುಂಬಾ ಜನರಲ್ಲಿ ಆಸೆ ಅಂತ ಇರುತ್ತೆ, ನಾನು ಏನಾದ್ರೂ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು, ನಂದೇ ಆದಂತ ಓನು ಪ್ರಾಡಕ್ಟ್ ಅನ್ನ ಲಾಂಚ್ ಮಾಡಬೇಕು ಅಥವಾ ಆಂಟ್ರಪ್ರಿನರ್ ಆಗಬೇಕು, ಈ ತರ ತುಂಬಾ ಈಗಿನ ಸಿಚುವೇಶನ್ ಅಲ್ಲಿ ಆತರ ಜನರ ಮನ್ಸಲ್ಲಂತೂ ಇದೆ. ಬಟ್ ಅದಕ್ಕೆ ಧೈರ್ಯ ಮಾಡಲ್ಲ, ಇಲ್ಲಾಂದ್ರೆ ಅದಕ್ಕೆ ಸರಿಯಾದ ಗೈಡೆನ್ಸ್ ಇರಲ್ಲ. ಸೊ ಹೊಸದಾಗಿ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡವ್ರು ಅಥವಾ ಎಂಟರ್ಪ್ರಿನರ್ಶಿಪ್ ಜರ್ನಿಯನ್ನ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡವ್ರಿಗೆ ನೀವು ಏನ್ ಸಜೆಷನ್ ಅನ್ನ ಕೊಡೋದಕ್ಕೆ ಇಷ್ಟಪಡ್ತೀರಾ? ನೀವ್ ಹೇಳ್ದಾಗೆ ಆಂಟ್ರಪ್ರಿನರ್ಶಿಪ್ ಇಸ್ ಅ ಜರ್ನಿ. There is no end to it. It's like especially ನಾವು ಕಾರ್ಪೊರೇಟ್ ಲೈಫ್ ಅಲ್ಲಿ we have a retirement. Entrepreneur journey until unless I voluntarily say I want to retire, there is no retirement. Okay, so ವೃತ್ತಿ ಜೀವನದ ಕೊನೆ ದಿನ ತನಕ ನಡೆಸ್ಕೊಂಡು ಹೋಗ್ಬೋದಾದಂತ ಒಂದು ಉದ್ಯಮ ಆಂಟ್ರಪ್ರಿನರ್ಶಿಪ್. ಸೊ ಆ ಜರ್ನಿಯಲ್ಲಿ ನಮಗೆ ಬಂದಿರೋ ಒಂದು ಎಕ್ಸ್ಪೀರಿಯನ್ಸ್ ಗಳನ್ನ ಹೇಳಿದ್ರೆ, ಈ ಜರ್ನಿ ತುಂಬಾ ಮಜವಾಗಿರುತ್ತೆ, ಬಟ್ ಅಷ್ಟೇ ಚಾಲೆಂಜ್ಗಳು ಇರುತ್ತೆ. ನಾವು ಯಾರು ಆ ಮನಸ್ಥಿತಿಗೆ ಒಪ್ಕೊಂಡು ಓಕೆ ಚಾಲೆಂಜ್ ಬಂದಾಗ ಫೇಸ್ ಮಾಡ್ಕೊಂಡು ಅದನ್ನ ಎಂಜಾಯ್ ಮಾಡ್ಕೊಂಡು ವರ್ಕ್ ಮಾಡ್ತೀನಿ ಅಂತ ಡಿಸೈಡ್ ಮಾಡ್ತಾರೆ, ಅವ್ರಿಗೆ ಖಂಡಿತವಾಗಿ ಎಂಟರ್ಪ್ರಿನರ್ಸ್ ಜರ್ನಿ ಇಸ್ ಎ ಬ್ಲೆಸ್ಸಿಂಗ್ ಅನ್ನುತ್ತಾ ಖಂಡಿತವಾಗಿ ಹೇಳ್ತೀನಿ. ಆ ನಿಟ್ಟಿನಲ್ಲಿ ಯಾರಾದ್ರೂ ತಮ್ಮ ಪ್ಯಾಷನ್ ಅಥವಾ ಇಂಥದ್ದೇ ಮಾಡ್ಬೇಕು ಅಂತಿದ್ರೆ ಒಂದು ಸ್ಪಷ್ಟವಾದ ಗುರಿ ಇಟ್ಕೊಂಡು ಮಾಡಿದ್ರೆ ಒಳ್ಳೇದು. ಅಂದ್ರೆ ಇವಾಗ ನಿನ್ನೆ ನೋಡಿ ನಾನು ಓಕೆ ನೀವು ಒಳ್ಳೆ ಯೂಟ್ಯೂಬರ್ ಆಗಿದ್ದೀರಾ ಅಂತ ಹೇಳಿ ನಾನು ಮಾಡ್ತೀನಿ ಅಂದ್ರೆ ನನ್ನ ಗುರಿ ನಿಮ್ಮ ಗುರಿ ಬೇರೆ ಇರ್ಬೋದು. ಅವ್ರವ್ರ ಜರ್ನಿಯಲ್ಲಿ ಏನಾಗ್ಬೇಕು ಅನ್ನೋದನ್ನ ನಾವು, ನನ್ನ ಜರ್ನಿ ನನಗೇನಿದೆ ಅನ್ನೋದು ನನಗೆ ಗೊತ್ತಾಗ್ಬೇಕು. ಅದನ್ನ ಆ ಬೇರೆಯವ್ರನ್ನ ನೋಡಿ ನಕಲು ಮಾಡಿ ಹೋಗ ಅಂತದಕ್ಕೆ ತುಂಬಾ ದಿನ ಉಳಿಯಲ್ಲ. ನಿಮ್ಮದೇ ಆದ ಗುರಿ ಕಟ್ಕೊಳ್ಳಿ, ನಿಮ್ಮದೇ ಆದ ಗುರಿ ಕಟ್ಕೊಂಡು ಒಂದು ಉದ್ದೇಶ ಇಟ್ಕೊಂಡು ಮಾಡಿದ್ರೆ ಎಲ್ಲಾ ಎಂಟರ್ಪ್ರಿನರ್ಶಿಪ್ ಸಕ್ಸಸ್ ಆಗುತ್ತೆ ನನ್ನ ಪ್ರಕಾರ. ಅಲ್ಲಿ ಎಲ್ಲಿ ನಾವು ಓಕೆ ಮಾಡಿದ್ದಾರೆ ಒಂದು ಉದ್ದೇಶಗಳು ತುಂಬಾ ಚಿಕ್ಕದಾಗಿದ್ದಾಗ, ಅಂದ್ರೆ ಶಾರ್ಟ್ ಮೈಂಡೆಡ್ ಅಥವಾ ತುಂಬಾ ನ್ಯಾರೋ ಇದ್ದಾಗ ಮಾತ್ರ ಚಾಲೆಂಜಸ್ ಬರುತ್ತೆ. ಅಂದ್ರೆ ಓಕೆ ನಾನು ಇನ್ನೊಂದು ಆಂಟ್ರಪ್ರಿನರ್ ಜರ್ನಿ ಶುರು ಮಾಡ್ಬೇಕು, ತುಂಬಾ ದುಡ್ಡು ಮಾಡ್ಬೇಕು ತುಂಬಾ ಶಾರ್ಟ್ ಟೈಮ್ ಅಲ್ಲಿ, ದೋಸ್ ಥಿಂಗ್ಸ್ ಮೇ ನಾಟ್ ವರ್ಕ್. ಓಕೆ, ನಿಮ್ಮ ಉದ್ದೇಶಗಳು ದೊಡ್ಡದಿದ್ದು, ದುಡ್ಡು ಮಾಡ್ಬೇಕು, ಹೆಸರು ಮಾಡ್ಬೇಕು ಎಲ್ಲ ಉದ್ದೇಶಗಳು ದೊಡ್ಡದಿರ್ಬೇಕು. ಅದು ಎಲ್ಲರಿಗೂ ಯೂಸ್ ಆಗಂತದ್ದು ಇರ್ಬೇಕು, ಬೇರೆಯವ್ರಿಗೆ ಯಾವ್ದು ಅಡ್ವರ್ಸ್ ಇಂಪ್ಯಾಕ್ಟ್ ಆಗಂತದ್ದು ಇರಬಾರ್ದು. ಆತರ ಇದ್ದಾಗ ಖಂಡಿತವಾಗಿ ಎಲ್ಲಾ ಎಂಟರ್ಪ್ರಿನರ್ಶಿಪ್ ಜರ್ನಿನೂ ಸಕ್ಸಸ್ ಆಗತ್ತೆ ಅಂತ ನನ್ನ ಅನಿಸಿಕೆ. ಈಗ ನೀವು ತುಂಬಾ ರೈತರ ಜೊತೆ ಕನೆಕ್ಟ್ ಆಗಿರ್ತೀರಾ, ದೇಸಿರಿಯಲ್ಲಿ ಹಲವಾರು ಕಾರ್ಯಕ್ರಮಗಳನ್ನ ಚಟುವಟಿಕೆಗಳನ್ನೆಲ್ಲ ಮಾಡ್ತಾ ಇರ್ತೀರಾ. ಸೊ ಈಗಿನ ಯೂತ್ ಇರ್ಬೋದು ಅಥವಾ ಬಿಸ್ನೆಸ್ ಮಾಡಕ್ ಇಂಟ್ರೆಸ್ಟ್ ಇರುವಂತವ್ರು ಅಥವಾ ರೈತರು, ಅವ್ರು ಯಾವ ರೀತಿ ತಮ್ಮ ದೇಸಿರಿ ಅವರಿಗೆ ಯಾವ ರೀತಿ ಹೆಲ್ಪ್ ಮಾಡುತ್ತೆ, ಅವ್ರು ಯಾವ ರೀತಿ ಕನೆಕ್ಟ್ ಆಗಿರ್ಬೋದು? ನೀವು ಹೇಳಿದಾಗೆ ಒಂದು 3 ಹೇಳಿದ್ರಿ. ಡೈರೆಕ್ಟ್ ಆಗಿ ರೈತರುಗಳು ಮತ್ತೆ ಯೂತ್ಸ್ ಇದ್ರ ಬಗ್ಗೆ ಹೇಗೆ ದೇಸಿ ಸಪೋರ್ಟ್ ಮಾಡುತ್ತೆ ಅಂತ. ನಮ್ಮ ವಿಷನ್ ಹೇಳಿದಾಗೆ ಟುವರ್ಡ್ಸ್ ಕೆಮಿಕಲ್ ಫ್ರೀ ಫುಡ್ ಪ್ಲೇಟ್ ಅಂತಿದೆ. ಆ ನಿಟ್ಟಿನಲ್ಲಿ ರೈತರುಗಳು ಯಾವ್ದಾದ್ರು ನ್ಯಾಚುರಲ್ ಆಗಿ ಬೆಳೆದಿರೋಂತ ಪ್ರಾಡಕ್ಟ್ ಗಳನ್ನ, ತುಂಬಾ ನ್ಯಾಚುರಲ್ ಆಗಿ ಯಾವುದೇ ಕೆಮಿಕಲ್ಸ್ ಬೆಳೆದಿರೋಂತ ಪ್ರಾಡಕ್ಟ್ಸ್ ಗಳನ್ನ ಮಾರಾಟ ಮಾಡ್ಬೇಕು ಅಂದ್ರೆ ಖಂಡಿತವಾಗಿ ದೇಸಿನ ಕಾಂಟ್ಯಾಕ್ಟ್ ಮಾಡ್ಬೋದು. ಆ ನಿಟ್ಟಿನಲ್ಲಿ ನಾವು ರೈತರಿಗೆ ಸಹಾಯ ಮಾಡ್ಬೋದು. ಅದಲ್ಲದೆ ರೈತರುಗಳು ಎಣ್ಣೆ ಕಾಳುಗಳನ್ನ ಬೆಳಿಬೋದು, ನಾವೇ ಗ್ರಾಹಕರು ಆಗ್ತೀವಿ. ನಾವು ಒಂದು 10 ರೀತಿ ಎಣ್ಣೆಗಳನ್ನ ತೆಗಿತೀವಿ, ಕಡ್ಲೆಕಾಯಿ, ಕೊಬ್ಬರಿ, ಎಳ್ಳು, ಹುಚ್ಚೆಳ್ಳು, ಕುಸುಬೆ, ಹರಳು, ಸಾಸಿವೆ, ಆತರ ಎಣ್ಣೆ ಕಾಳುಗಳನ್ನ ತೆಗಿತಾ ಇದೀವಿ. ಅದಕ್ಕೆ ಆಗ್ಬೋದು. ಇನ್ನು ಯೂತ್ಸ್ ಗಳಿಗೆ ಬಂದ್ರೆ ನಾವು ಸಾಕಷ್ಟು ಟ್ರೈನಿಂಗ್ ಕಂಡಕ್ಟ್ ಮಾಡಿದ್ವಿ. ಒಂದು 2-3 ವರ್ಷ, ಒಂದು 100-150 ಜನ ಮೇಲೆ ಟ್ರೈನಿಂಗ್ ಮಾಡಿರ್ಬೋದು. ಒಂದು 10-20 ಜನ ಎತ್ತಿನ ಎಣ್ಣೆಗಳನ್ನ ಹಾಕಿದ್ದಾರೆ. ಇವಾಗ ನಮ್ಮ ಹತ್ರ ಬಂದು ಟ್ರೈನಿಂಗ್ ತಗೊಂಡೋಗಿ ಹಾಕಿದ್ದಾರೆ. ಅದನ್ನೆಲ್ಲ ನೋಡಿದಾಗ ಬಂದು ಯಾರಾದ್ರೂ ಇಂಟ್ರೆಸ್ಟ್ ಇದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ಮೊದ್ಲು ಎಲ್ಲ ಟ್ರೈನಿಂಗ್ ಮಾಡ್ತಾ ಇದ್ವಿ, ಈಗ ಸಮಯದ ಅಭಾವತೆ ಮತ್ತೆ ಎಲ್ಲರೂ ನಮ್ಮದೇ ಆದ ಕೆಲಸ ಒತ್ತಡಗಳಿಂದ ಫಾರ್ಮಲ್ ಆಗಿ ಟ್ರೈನಿಂಗ್ ಅಂತ ಮಾಡ್ತಾ ಇಲ್ಲ. ಮತ್ತೆ ಯಾರಾದ್ರೂ ಬಂದು ಇಂಟ್ರೆಸ್ಟ್ ಇದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು, ಅವ್ರಿಗೆ ಆದ ಶುರು ಮಾಡ್ಬೋದು ಗಾಣಗಳನ್ನ. ಅದೇ ರೀತಿ ಶುರು ಮಾಡಿದ್ದಾರೆ, ತುಂಬಾ ಜನ ನಡೀತಾ ಇದೆ.
ಸೊ ಇನ್ನೊಂದು ಮೇಜರ್ ಆಗಿ ಇರೋದು ಅಂತಂದ್ರೆ ನಾವೆಲ್ಲ ಯೂಸ್ ಮಾಡ್ತಾ ಇರೋದು ಎಲ್ಲ ಪ್ಯಾಕೆಟ್ ಅಲ್ಲಿ ಬರುತ್ತೆ ಆ ಎಣ್ಣೆಗಳನ್ನೇ ಯೂಸ್ ಮಾಡ್ತಾ ಇರ್ತೀವಿ. ಯಾಕಂದ್ರೆ ನಮ್ಗೆ ಅವೈಲೇಬಲ್ ಇರೋದೇ ಅದು. ಪೇಟೆಗೆ ಹೋದ್ರೆ ಅಂಗಡಿಯಲ್ಲಿ ಸಿಗೋದು, ಶಾಪಲ್ಲಿ ಎಲ್ಲ ಕಡೆ ಅವೈಲೇಬಲ್ ಇರೋಂಥದ್ದೇ ಅದು. ಉತ್ತಮ ಗುಣಮಟ್ಟದ್ದು, ಅದ್ರ ಗುಣಮಟ್ಟ ಹೇಗಿದೆ ಅದಕ್ಕಿಂತ ಹೆಚ್ಚಾಗಿ ನಮ್ಗೆ ಸಿಗ್ತಾ ಇರೋದು ಅದೊಂದೇ. ಅದನ್ನ ಬಿಟ್ಟು ಬೇರೆ ಆಪ್ಷನ್ನೇ ಇರ್ಲಿಲ್ಲ ನಂಗೆ. ಈಗೀಗ ಕೆಲವೊಂದು ಗಾಣಗಳಿರ್ಬೋದು, ಬೇರೆ ಬೇರೆ ಮೆಥಡ್ ಅಲ್ಲಿ ಮತ್ತೆ ಅವೇರ್ನೆಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಸೊ ಯಾಕೆ ಈ ಎಣ್ಣೆಗಳಲ್ಲಿ ಮತ್ತೆ ಈಗ ಮಾರ್ಕೆಟಲ್ಲಿ ಸಿಗುವಂತ ಎಣ್ಣೆಗಳಲ್ಲಿ ಏನ್ ಡಿಫ್ರೆನ್ಸ್ ಇದೆ, ಅದರಿಂದ ಏನು ಪ್ರಾಬ್ಲಮ್ಸ್ ಇರ್ಬೋದು, ಯಾಕೆ ಆ ಎಣ್ಣೆಗಳು ಅಷ್ಟೊಂದು ಉಪಯುಕ್ತ ಅಲ್ಲ ಅನ್ಸುತ್ತೆ? ಇದು ಒಂದು ನಮಗನ್ಸಿದ್ದು, ನಾವು ಯೂಸ್ ಮಾಡೋ ಪದಾರ್ಥಗಳು ಅಥವಾ ಎಷ್ಟು ನ್ಯಾಚುರಲ್ ಆಗಿರುತ್ತೋ ಅಷ್ಟು ನ್ಯಾಚುರಲ್ ಆಗಿದ್ರೆ ಒಳ್ಳೇದು. ನಾನು ಈಗ ರೀಸೆಂಟ್ ಆಗಿ ಅದೊಂದು ಓದ್ತಾ ಇದ್ದೆ. ಯಾವ ಪದಾರ್ಥಗಳು ಇಲ್ಲಿ ಜೀವ ಇರುತ್ತೆ ಅಲ್ಲಿ ಜೀವ ಉತ್ಪತ್ತಿ ಆಗುತ್ತೆ. ಅಂದ್ರೆ ನ್ಯಾಚುರಲ್ ಆಗಿರೋ ಪ್ರಾಡಕ್ಟ್ ಗಳಲ್ಲಿ ನೀವು ಆದಷ್ಟು ಬೇಗ ಕಿತ್ತಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ಯಾವ್ದೋ ಒಂದು ಪ್ರೋಸೆಸ್ ಆಗಿರೋ ಎಣ್ಣೆ ತಂದು ನೀವು ಮನೇಲಿ 6 ತಿಂಗಳಾದ್ರೂ ಕೆಡಲ್ಲ, ಯಾಕಂದ್ರೆ ಅದ್ರಲ್ಲಿ ಜೀವ ಇಲ್ಲ. ನೀವು ಬೇರೆ ನ್ಯಾಚುರಲ್ ಆಗಿರೋ ತಂದಿರೋ ಪದಾರ್ಥಗಳನ್ನ ತಂದಿರಿ, ಬೇಗ ಕೆಟ್ಟಾಗುತ್ತೆ, ಯಾಕಂದ್ರೆ ಅದ್ರಲ್ಲಿ ಜೀವ ಇದೆ. ಸೊ ಯಾವ್ದಲ್ಲಿ ಜೀವ ಇರುತ್ತೆ ಅದನ್ನ ನಾವು ಉಪಯೋಗಕ್ಕೆ ಶುರು ಮಾಡ್ಬೇಕು. ಅದರಿಂದನೇ ನಾವು ಏನಕ್ಕೆ ನಮ್ಮ ಎಣ್ಣೆಗಳು, ನಾವು ತೆಗೆಯುವಂತ ಎಣ್ಣೆಗಳಲ್ಲಿ ಡಿಫ್ರೆನ್ಸ್ ಇದೆ ಅಂತ ಹೇಳಿದ್ರೆ, ಸ್ಟ್ಯಾಂಡರ್ಡ್ ಟೆಂಪರೇಚರ್, ಸ್ಟ್ಯಾಂಡರ್ಡ್ ಪ್ರೆಷರ್ ಅಂತ ಹೇಳ್ತೀವಿ. ನಾವು ತೆಗೆಯುವಾಗ ನೀವು ನೋಡಿರ್ಬೋದು, ಒತ್ತಡ ಸ್ಟ್ಯಾಂಡರ್ಡ್ ಆಗಿರುತ್ತೆ, ಟೆಂಪರೇಚರ್ ನಾರ್ಮಲ್ ಟೆಂಪರೇಚರ್. ಇವಾಗ ಈ ಎನ್ವೈರನ್ಮೆಂಟ್ ಅಲ್ಲಿ ಏನು ಟೆಂಪರೇಚರ್ ಇದೆ ಆ ಟೆಂಪರೇಚರ್ ಅಲ್ಲಿ ಮಾತ್ರ ಎಣ್ಣೆ ಬರುತ್ತೆ. ಎಣ್ಣೆ ಹೀಟ್ ಆಗಲ್ಲ, ಎಣ್ಣೆ ಪ್ರೆಷರ್ ಆಗಲ್ಲ. ಮತ್ತೆ ರೊಟೇಷನ್ ಅಂದ್ರೆ, ನೀವು ರೊಟೇಷನ್ ಏನಾಗುತ್ತೆ ಅಂದ್ರೆ, ಮಿಷಿನ್ಸ್ ಗಳಲ್ಲಿ ತೆಗೆದಾಗ, ರೋಟರಿ ಮಿಷಿನ್ಸ್ ಅಥವಾ ಇದ್ರಲ್ಲಿ ಯಾವ್ದು ಮಿಷಿನ್ಸ್ ಗಳಲ್ಲಿ ತೆಗೆದಾಗ ಹೀಟ್ ಜನರೇಟ್ ಆಗುತ್ತೆ. ಕೆಲವರು ಇಲ್ಲ ಅದು ವುಡ್ ಜನರೇಟ್ ಆಗುತ್ತೆ. ನೀವೇ ಕೈನ 1-2 ಸಲ 2 ಸೆಕೆಂಡ್ ಮಾಡಿದ್ರೆ ಹೀಟ್ ಜನರೇಟ್ ಆಗುತ್ತೆ. ಈ ರೀತಿ ಒಂದು 5-6 RPM ಅಥವಾ ಮಿನಿಮಮ್ 10 RPM ಮಾತ್ರ ಹೋದಾಗ ಹೀಟ್ ಜನರೇಟ್ ಆಗುತ್ತೆ. ಆ ಸಣ್ಣ ಒಂದು ಹೀಟ್ಗೆನೆ ಅಲ್ಲಿರೋ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಣ್ಣೆಗಳಲ್ಲಿ ಹೊರಟಾಗುತ್ತೆ. ಯಾವಾಗ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಎಣ್ಣೆಗಳಲ್ಲಿ ಹೋಗುತ್ತೋ ನಾವು ಒಂದು ಎಣ್ಣೆ ತಿಂತೀವಿ ಅಷ್ಟೇ, ಅದರಿಂದ ಬೆನಿಫಿಟ್ ಏನು ಸಿಗಲ್ಲ ನಮಗೆ. ಸೊ ಆ ಒಂದು ಕಾರಣಕ್ಕಾಗಿ ನಾವು ನ್ಯಾಚುರಲ್ ಆಗಿ ಎಣ್ಣೆಗಳನ್ನ ತೆಗೆದಾಗ ಯಾವ್ದು ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗದೆ ಇರೋ ರೀತಿ ಇಂಟ್ಯಾಕ್ಟ್ ಆಗಿರ್ಬೇಕು ಅನ್ನೋ ಒಂದು ಉದ್ದೇಶದಿಂದ ಮಾಡ್ತೀವಿ. ಬೇರೆ ಎಣ್ಣೆಗಳಲ್ಲಿ ಏನ್ ಡಿಫ್ರೆನ್ಸ್ ಅಂತ ಹೇಳಿದ್ರೆ, ನಾವು ಎಷ್ಟು ಕೇರು ಮತ್ತೆ ಇದು ತಗೊಂಡು ವರ್ಕ್ ಮಾಡ್ತೀವಿ ಅಂದ್ರೆ, ನಾವು ಎಣ್ಣೆ ತೆಗೆಯುವಾಗ ಬಿಗಿನಿಂಗ್ ಇಂದ ಕೊನೆ ತನಕ ಪ್ಲಾಸ್ಟಿಕ್ ಎಲ್ಲೂ ಟಚ್ ಮಾಡಿಸಲ್ಲ ಎಣ್ಣೆಗೆ. ಎಣ್ಣೆಗಳನ್ನ ನಾವು ತುಂಬಿದ್ಮೇಲೆ ತೆಗೆದ್ಮೇಲೆ ತುಂಬೋದು ಬರೀ ಗಾಜಿನ ಬಾಟ್ಲಿಗೆನೆ ಅಥವಾ ಸ್ಟೀಲ್ ಪಾತ್ರೆಗೆನೆ. ಏನಕ್ಕೆ ಗಾಜಿನ ಬಾಟ್ಲಿಗೆ ಸೆಲೆಕ್ಟ್ ಮಾಡ್ತೀವಿ ಅಂದ್ರೆ, ಪ್ಲಾಸ್ಟಿಕ್ ಯೂಸ್ ಮಾಡಲ್ಲ. ನೀವು ನೋಡಿರ್ಬೋದು ಆಂಬರ್ ಕಲರ್ ಗ್ಲಾಸ್ ಬಾಟಲ್, ಕಂದು ಬಣ್ಣದ ಗಾಜಿನ ಬಾಟ್ಲ್ ಯೂಸ್ ಮಾಡ್ತೀವಿ. ಏನಕ್ಕೆ ಅಂದ್ರೆ ಫೋಟೋ ಕೆಮಿಕಲ್ ರಿಯಾಕ್ಷನ್ ಆಗಬಾರ್ದು ಅಂತ. ಫೋಟೋ ಕೆಮಿಕಲ್ ರಿಯಾಕ್ಷನ್ ಆಗಿ ಈವನ್ ನಮ್ಮ ಮನೆಯಲ್ಲಿರುವಂತ ಬೆಳಕು, ಈವನ್ ಲೈಟ್ ಬೆಳಕಾಗ್ಲಿ ಅಥವಾ ಸೈನ್ಸ್ ಓದಿದೀವಿ ನಾವೆಲ್ಲ, ಫೋಟೋ ಕೆಮಿಕಲ್ ರಿಯಾಕ್ಷನ್ ಇಂದ ಆ ಎಣ್ಣೆಯಲ್ಲಿರುವಂತ ಒಂದು ಸತ್ವಗಳು ಕಮ್ಮಿ ಆಗ್ತಾ ಹೋಗುತ್ತೆ. ಆ ಕಾರಣದಿಂದ ನಮ್ಗೆ ನೋಡಿರ್ಬೋದು, ನಮ್ಮ ಹಳೆ ಕಾಲದಲ್ಲಿ ಕೆಮ್ಮಿನ ಔಷಧಿನೆಲ್ಲ ನಾವು ಎಲ್ಲ ಕಂದು ಬಣ್ಣದೆಲ್ಲ ಇಡ್ತಾ ಇದ್ರು, ರಿಯಾಕ್ಷನ್ ಆಗ್ಬಾರ್ದು ಅನ್ನೋ ಒಂದು ಕಾರಣಕ್ಕೆ. ಆ ತರ ಅಷ್ಟು ಕೇರ್ ತಗೊಂಡಿದೀವಿ. ಯಾವ್ದಪ್ಪ ಎಣ್ಣೆಗಳನ್ನ ನಾವು ಕಸ್ಟಮರ್ ಮನೆಗೆ ತಲುಪಿಸುವಾಗ ಸ್ಟೀಲ್ ಪಾತ್ರೆಯಲ್ಲಿ ತಲುಪಿಸ್ತೀವಿ, ಗಾಜಿನ ಬಾಟ್ಲಲ್ಲಿ ತಲುಪಿಸ್ತೀವಿ. ಸೊ ಈ ತರ ಎಲ್ಲ ನೋಡಿ ನಾವು ತೆಗೆದಿದ್ದ ಎಣ್ಣೆ ಕಸ್ಟಮರ್ ಯೂಸ್ ಮಾಡೋ ತನಕನೂ ಎಲ್ಲೂ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಲಾಸ್ ಆಗದೆ ಇರಂಗೆ ನೋಡ್ಕೊಂಡು ಕಿಚನ್ ಸ್ವಲ್ಪ ತನಕ ನೋಡ್ತಾ ಇದ್ದೀವಿ. ಈ ತರ ತೆಗೆದಿರೋದ್ರಿಂದ ಕಸ್ಟಮರ್ ಅದು ಯೂಸ್ ಮಾಡಿದಾಗ ಅದ್ರ ಬೆನಿಫಿಟ್ಸ್ ಅವ್ರಿಗೆ ಸಿಗ್ತಾ ಹೋಗ್ತಾರೆ. ಇದೇ ಮೇಜರ್ ಡಿಫ್ರೆನ್ಸ್ ನಮ್ಮ ಎಣ್ಣೆಗಳಲ್ಲಿ. ನೀವು ನೋಡ್ತಿರ್ಬೋದು, ಎತ್ತುಗಳೆಲ್ಲ 1 ನಿಮಿಷಕ್ಕೆ 1 ಸುತ್ತು ಸುತ್ತುತ್ತೆ. ಮಿಷಿನ್ಸ್ ಆರ್ ಮಿನಿಮಮ್ 5 to 6 rotations. ಸೊ ಅವಾಗ ಹೀಟ್ ಜನರೇಟ್ ಆಗುತ್ತೆ. ಪೀಪಲ್ ಹ್ಯಾವ್ ಎ ಡಿಫ್ರೆಂಟ್ ಒಪಿನಿಯನ್ ಅಬೌಟ್ ಡಿಫ್ರೆಂಟ್ ಥಿಂಗ್ಸ್, ಬಟ್ ಇಟ್ಸ್ ನಮಗೆ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾವು ಈ ಮೆಥಡ್ ಎಲ್ಲ ನೋಡಿದ್ದು ಈ ಇಂಡಸ್ಟ್ರಿಯಲೈಸೇಷನ್ ಬಂದಾಗ. ನಮಗ್ ಗೊತ್ತಿರೋ ಹಾಗೆ ತುಂಬಾ ಹಳೆ ಇದ್ರಲ್ಲೂ ಉಲ್ಲೇಖ ಮಾಡಿ ನೋಡಿದ್ರು 4000-5 ವರ್ಷದ ಪುರಾತನ ಇತಿಹಾಸ ಇದೆ ಈ ಎಣ್ಣೆ ಮೆಥಡ್ ತೆಗೆಯೋದು. ನಾವ್ ಆಗ್ಲೇ ಮಾತಾಡ್ದಂಗೆನೆ
ಇದ್ರಲ್ಲಿ ವಿಕ್ರಮಾದಿತ್ಯ ಶನಿ ಕಥೆಯಲ್ಲಿ ಬರುತ್ತೆ ಅದು. ವಿಕ್ರಮಾದಿತ್ಯ ಎತ್ತಿನ ಗಾಣದಲ್ಲಿ ಎಣ್ಣೆ ತೆಗಿತಾ ಇದ್ದ ಅಂದ್ರೆ ಪುರಾತನವಾದದ್ದು. ಪುರಾತನವಾದದ್ದು ಅನ್ನೋಕೆ ಅದಕ್ಕೆ ಬೇರೆ ಎಕ್ಸ್ಪ್ಲನೇಷನ್ ಬೇಕಾಗಿಲ್ಲ. ಆ ಮಾತಾಡ್ಲಿ ತೆಗ್ದಿರೋದು ಅಷ್ಟೇ ಮಾಡ್ತಿರೋದು. ನಾವೇನು ಯಾವ್ದು ಹೊಸ ಕಂಡಿಡ್ದಿಲ್ಲ. ಹೌದು. ಏನ್ ಹಳೇದಿತ್ತು ಅದನ್ನ ಪುನರ್ಸ್ಥಾಪಿಸಿದೀವಿ ಅಷ್ಟೇ. ಹೌದು. ಎಲ್ಲಿ ನಿಂತೋಗಿತ್ತು ಅದನ್ನ ನಿಂತೋಗಿರೋದನ್ನ ಪುನರುಜ್ಜೀವನ ಅಂತ ಹೇಳ್ತೀವಲ್ಲ, ವಿ ಆರ್ ಗಿವನ್ ಒನ್ ಮೋರ್ ಲೈಫ್ ಅಷ್ಟೇ. ನಾವು ಶುರು ಮಾಡಿದಾಗ 2017 ಅಲ್ಲಿ ನಮ್ಮ ಒಬ್ರು ಒಂದ್ ಹಳ್ಳಿಲಿ ಗಾಣ ಇಟ್ಕೊಂಡಿದ್ರು. ಇವತ್ತಿನ ಮಟ್ಟಿಗೆ ನಮ್ಮ ಕಾರ್ಪೆಂಟರ್ ನಮಗೆ ಮಾಡ್ಕೊಟ್ಟವ್ರು, ಕಾರ್ಪೆಂಟರ್ ಸುಮಾರು ಜನಕ್ಕೆ 400-500 ಗಾಣ ಮಾಡ್ಕೊಟ್ಟಿದ್ದಾರೆ. ಅವರಿಗೂ ಆಕ್ಚುಲಿ ಬಿಸ್ನೆಸ್ ಆಯ್ತು. 400-500 ಗಾಣ ಮಾಡ್ಕೊಟ್ಟಿದೀನಿ ಅಂತ ಹೇಳ್ತಾರೆ ಅವರು. ನಮ್ಮ ಹತ್ರನೇ 15 ಗಾಣಗಳಿದೆ. ಸೊ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡಿದ್ವಿ. ಈ ಮೆಥಡ್ ಆಫ್ ಎಕ್ಸ್ಟ್ರಾಕ್ಷನ್ ಇಂದ ತುಂಬಾ ಅಡ್ವಾಂಟೇಜ್ ಏನು ಅಂದ್ರೆ ಇದರಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಆಗುತ್ತೆ, ನಮ್ಮ ದೇಸಿ ತಳಿ ಎತ್ತುಗಳು ಉಳ್ಕೊಳುತ್ತೆ, ಮತ್ತೆ ಕಸ್ಟಮರ್ ಗೆ ಒಳ್ಳೆ ಪ್ರಾಡಕ್ಟ್ ಸಿಗುತ್ತೆ, ನ್ಯಾಚುರಲ್ ಆಗಿ ಎಕೋ ಫ್ರೆಂಡ್ಲಿ, ಎಲ್ಲೂ ವೇಸ್ಟ್ ಇಲ್ಲ. ಇದೆಲ್ಲ ನೋಡ್ಕೊಂಡಾಗ ಇದು ಒಂದು ಇಂಟಿಗ್ರೇಟೆಡ್ ಆಗಿ ಒಂದಕ್ಕೊಂದು ಬೆಸ್ಕೊಂಡು ಅದ್ ನಡ್ಕೊಂಡು ಹೋಗ್ತಾ ಇದೆ. ಆ ಕಾರಣದಿಂದ ಈ ಮೆಥಡ್ ಆಫ್ ಎಕ್ಸ್ಟ್ರಾಕ್ಷನ್ ನಾವು ಯೂಸ್ ಮಾಡ್ತಾ ಇರೋದು. ಮತ್ತೆ ಭಾರತದಂತ ಇಷ್ಟೊಂದು ಜನಸಂಖ್ಯೆ ಜಾಸ್ತಿ ಇರುವಂತ ದೇಶದಲ್ಲಿ ನಮ್ಗ ಒಳ್ಳೆ ಪ್ರಾಡಕ್ಟ್ ಸಿಗ್ತಾ ಇದೆ ಅಂದಾಗ ಈ ತರ ಮೆಥಡ್ ಅನ್ನ ಯೂಸ್ ಮಾಡೋದ್ರಲ್ಲಿ ತಪ್ಪೇ ಇಲ್ಲ. ಯಾಕಂದ್ರೆ ಎಂಪ್ಲಾಯ್ಮೆಂಟ್ ಜನರೇಟ್ ಆಗ್ತಾ ಇದೆ. ಹೌದು, ನೀವು ಯಾವಾಗ್ಲೇ ಕೇಳಿದ್ರಿ ಇವಾಗ ಎಲ್ಲೂ ಸಿಗ್ತಾ ಇಲ್ಲ ಅಂತ. ಈ ಒಂದು ಉದ್ದೇಶದಿಂದನೇ ತುಂಬಾ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಾ ಇದ್ವಿ. ತುಂಬಾ ಜನ ಮಾಡ್ತಾ ಇದ್ದಾರೆ. ನಾವು ಎಲ್ಲೆಲ್ಲಿ ಮೊದಲು ಭಾರತ ಹಳ್ಳಿಗಳ ರಾಷ್ಟ್ರ, ಪ್ರತಿ ಹಳ್ಳಿಗಳು ಯಾವ್ದ್ರ ಮೇಲೂ ಡಿಪೆಂಡ್ ಆಗಿರ್ಲಿಲ್ಲ. ಈಗ ನೀವು ಹೋಗಿ ನೋಡ್ತಂದ್ರೆ ರೈತರುಗಳೇ ಮನೆಗೆ ಹಾಲು ಪ್ಯಾಕೆಟ್ ಹಾಲು ತರಕ್ ಶುರು ಆಗಿದೆ. ರೈತರುಗಳು ತರಕಾರಿ ತರಕ್ ಶುರು ಮಾಡಿದ್ದಾರೆ. ಸೊ ಎಲ್ಲೂ ಡಿಪೆಂಡೆನ್ಸಿ ಎಲ್ಲೋ ಒಂದ್ ಕಡೆ ಚೈನ್ ಬ್ರೇಕ್ ಆಗಿದೆ ಅನ್ಸುತ್ತೆ. ಅದನ್ನ ರೀಬಿಲ್ಡ್ ಮಾಡ್ಬೇಕು. ಸೊ ಈ ತರ ನೋಡಕ್ ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನಮ್ಮ ಎಲ್ಲಾ ಗ್ರಾಹಕರು ತಮ್ಮ ಅಕ್ಕಪಕ್ಕ ಇರುವಂತವ್ರಿಗೆ ಉತ್ತೇಜನ ಕೊಟ್ಟು ಅವರ ಶುರು ಮಾಡೋದು, ಅವ್ರ ಹತ್ರ ತಗೊಳ್ಳೋದು, ಅದೆಲ್ಲ ಮಾಡಕ್ ಶುರು ಮಾಡಿದಾಗ ಈ ಉದ್ಮೆ ನಿಂತ್ಕೊಳತ್ತೆ. ನಾವು ಒಬ್ಬರೇ ಇದನ್ನ ಖಂಡಿತವಾಗಿ ನಿಲ್ಸಕ್ ಆಗಲ್ಲ. ತುಂಬಾ ಜನ ಇದಕ್ಕೆ ಶ್ರಮ ವಹಿಸ್ಬೇಕು. ಅದರಲ್ಲಿ ನಮ್ದೊಂದು ಪುಟ್ಟ ಪಾತ್ರ ಅಷ್ಟೇ. ಮತ್ತೆ ಈಗಾಗ್ಲೇ ನೋಡಿದಾಗೇನೆ ನೀವು ಬೆಳಿಗ್ಗೆ ನಾವು ಎದ್ದಾಗ ಒಂದು ಹಲ್ಲು ಉಜ್ಜುವಂತ ಪೌಡ್ರಿಂದನೂ ರಾತ್ರಿ ಮಲಗೋವರೆಗೆ, ಊಟ ಮಾಡಿ ಮಲಗೋವರೆಗೆ ನಾವೇನು ಬಳಸ್ತೀವಲ್ಲ, ನಮ್ ದೇಹಕ್ಕೆ ಏನು ಕನ್ಸ್ಯೂಮ್ ಮಾಡ್ತೀವಿ ಅದ್ರ ಎಲ್ಲದ್ರ ಕಡೆನೂ ಫೋಕಸ್ ಮಾಡಿದೀರಾ. ಹೌದು, ಅದರಿಂದ ತುಂಬಾ ಮಾಡ್ಬೇಕು ಅಂತ. ಸೋಪು ಕೂಡ ಹೌದು, ಹ್ಯಾಂಡ್ ಮೇಡ್ ಸೋಪ್ಸ್ ಇದೆ, ಅಲ್ಲಿನ ಪುಡಿಗಳಿದೆ, ಆಮೇಲೆ ಹೇರ್ ಆಯಿಲ್ ಮಾಡ್ತೀವಿ, ಬಾದಾಮಿ ಎಣ್ಣೆ ಮಾಡ್ತೀವಿ, ಎಣ್ಣೆಗಳಿದೆ, ಸಿರಿಧಾನ್ಯಗಳು ಮಾಡ್ತೀವಿ. ಆಮೇಲೆ ರೈತರಿಂದ ನೇರವಾಗಿ ಬೆಳೆದಿರೋಂತ ಕೆಮಿಕಲ್ ಫ್ರೀ ಪ್ರೋಸೆಸ್ ಅಲ್ಲಿ ನೈಸರ್ಗಿಕವಾಗಿ ಬೆಳೆದಿರೋಂತ ಕಾಳುಗಳಿದೆ. ಎಷ್ಟು ಸಾಧ್ಯ ಆಗುತ್ತೋ ಅಷ್ಟನ್ನ ನಮ್ಮ ಕಸ್ಟಮರ್ ಗಳಿಗೆ ಅವ್ರ ಮನೆಗೆ ಪ್ರತಿ ತಿಂಗಳು ತಲುಪಿಸ್ತಾ ಇದೀವಿ. ಬೆಂಗಳೂರು ಮತ್ತೆ ಮೈಸೂರಿನಲ್ಲಿ ಅವರ ಮನೆಗಳಿಗೆನೆ ತಲುಪಿಸ್ತಾ ಇದೀವಿ. ನಮ್ಮ ಉದ್ದೇಶ ಇರೋದು ನಾವು ತಿನ್ನುವ ಪದಾರ್ಥಗಳು ರಾಸಾಯನಿಕ ಮುಕ್ತವಾಗಿರ್ಬೇಕು. ಆ ಇಂಟೆನ್ಷನ್ ಅಲ್ಲಿ ವರ್ಕ್ ಮಾಡ್ತಾ ಇದೀವಿ. ಓಕೆ ಸರ್. ಇನ್ನೊಂದು ಮುಖ್ಯವಾಗಿ ಕೇಳ್ಬೇಕು ಅಂತ ಇರೋದು, ಈಗ ನೀವು ಚೆನ್ನಾಗಿ ಓದ್ಕೊಂಡಿದ್ದೀರಾ, ಅದಾದ್ಮೇಲೆ 19 ವರ್ಷ ನೀವು ಕಾರ್ಪೊರೇಟ್ ಅಲ್ಲಿ ವರ್ಕ್ ಮಾಡ್ತೀರಾ. ಅದಾದ್ಮೇಲೆ ನಿಮ್ಗೆ ಯಾವ ಟೈಮಲ್ಲಿ ಅನಿಸ್ತು ನೀವು ಈ ಜಾಬ್ ಅನ್ನ ಬಿಟ್ಟು ಸ್ಟಾರ್ಟ್ ಮಾಡ್ಬೇಕು ಅನ್ನುವಂಥದ್ದು? ಅದಕ್ಕೆ ಮೇನ್ ರೀಸನ್ ಏನ್ ಅನ್ಸುತ್ತೆ? ಯಾರೇ ಒಬ್ರು ಸ್ಟಾರ್ಟ್ ಮಾಡ್ಬೇಕು ಅಂತ ಅಂದ್ರೆ ಅವರಿಗೆ ಬ್ಯಾಕ್ ಅಲ್ಲಿ ಏನ್ ಸಪೋರ್ಟ್ ಇರ್ಬೇಕು, ಅಥವಾ ಅವ್ರ ಬ್ಯಾಂಕ್ ಅಕೌಂಟ್ ಅಲ್ಲಿ ಎಷ್ಟು ಹಣ ಇರ್ಬೇಕು, ಅಥವಾ ಅವರು ಯಾವ ರೀತಿ ಪ್ಲಾನ್ ಮಾಡ್ಕೊಂಡಿರ್ಬೇಕು, ಅವರ ವಿಚಾರಗಳು ಎಷ್ಟು ಕ್ಲಿಯರ್ ಆಗಿರ್ಬೇಕು, ಇದ್ರ ಬಗ್ಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಇದು ಹೇಗ್ ಶುರು ಆಯ್ತು ಅಂತ ಹೇಳಿದಾಗ ಇಂಥ ದಿನ ಇಂಥ ತಾರೀಕು ಶುರು ಆಯ್ತು ಅಂತ ಹೇಳೋದು ಕಷ್ಟ ಆಗುತ್ತೆ. ಮತ್ತೆ ನಾನು ನವೀನು 2017 ಅಲ್ಲಿ ಹೆಚ್ಚು ಕಮ್ಮಿ ನಾನು ನವೀನ್ ಜೊತೆಲಿ ಒಂದು 4 ವರ್ಷ ಒಟ್ಟಿಗೆ ವರ್ಕ್ ಮಾಡ್ತಾ ಇದ್ವಿ. ಒಟ್ಟಿಗೆ ವರ್ಕ್ ಮಾಡುವಾಗ ನಮಗ್ ಸಿಕ್ತಿದ್ದಂತ ಟೈಮಲ್ಲಿ ನಾವು ತುಂಬಾ ವಿಚಾರಗಳ ಬಗ್ಗೆ ಮಾತಾಡ್ತಾ ಇದ್ವಿ. ನಮಗೆ ಅನ್ಸಿದ್ದು ಓಕೆ, ನಾವು ಆಲ್ಮೋಸ್ಟ್ ಕಾರ್ಪೊರೇಟ್, ನನ್ನ ಕಾರ್ಪೊರೇಟ್ ಲೈಫ್ ಅಲ್ಲಿ ನಾನು ಆಲ್ಮೋಸ್ಟ್ ಸೆಟ್ಲ್ ಆಗಿದೆ. ಗೆಟಿಂಗ್ ವೆರಿ ಗುಡ್ ಸ್ಯಾಲ್ರಿ, ಲೈಫ್ ಸೆಟ್ಲ್ ಆಗಿತ್ತು. ಬಟ್ ವಾಟ್ ನೆಕ್ಸ್ಟ್ ಅಂದ್ರೆ ಇನ್ನೊಂದು ವರ್ಷ, ಇನ್ನೊಂದು ಎಕ್ಸ್ಪೀರಿಯನ್ಸ್, ಇನ್ನೊಂದು ಪ್ರಮೋಷನ್, ಇನ್ನೊಂದು ಸ್ಯಾಲ್ರಿ ಹೈಕ್, ವಾಟ್ ನೆಕ್ಸ್ಟ್ ಇನ್ನೊಂದು ಆಗ್ಬೋದು. ಸೊ ಹೀಗೆ ನಮ್ಮ 60 ವರ್ಷ ಕಳೆದು ಎಲ್ಲೋ ಬಂದು ನಾವು ವಾಪಸ್ ಗೋ ಫ್ರಮ್ ದಿಸ್ ಅರ್ತ್ ವಿತೌಟ್ ಮೇಕಿಂಗ್ ಎನಿ ಇಂಪ್ಯಾಕ್ಟ್ ಅನ್ನೋದು ನಮಗ್ ಅದು ಸರಿ ಬರ್ಲಿಲ್ಲ. ಏನಾದ್ರೂ ಒಂದ್ ಮಾಡ್ಬೇಕು, ದಟ್ ಶುಡ್ ಬಿ ಹೆಲ್ಪ್ಫುಲ್ ಫಾರ್ ಅದರ್ಸ್ ಅನ್ನೋದು. ಅದೇ ಇದನ್ನ ನಾವು ನಮ್ಮ ಇದ್ರಲ್ಲಿ ನಮ್ಮ ಜೀವನಕ್ಕೂ ಆಗ್ಬೇಕು, ಅದು ಪ್ಲಸ್ ಅದು ಬೇರೆಯವ್ರಿಗೂ ಹೆಲ್ಪ್ ಆಗ್ಬೇಕು ಅಂದಾಗ ನಮ್ಗೆ ಒಳ್ದಿದ್ದು
ಅಗ್ರಿಕಲ್ಚರ್. ಯಾಕಂದ್ರೆ 3 ಜನಕ್ಕೂ ಪ್ಯಾಷನ್ ಅಗ್ರಿಕಲ್ಚರ್ ಇತ್ತು, ನನಗೆ ಯೋಗೇಶ್ಗೆ ನವೀನ್ಗೆ. 3 ಜನನು ಅಗ್ರಿಕಲ್ಚರ್ ಬಗ್ಗೆ ಇಂಟ್ರೆಸ್ಟ್ ಇದ್ದಾಗ ನಾವು ಅದು ಅಗ್ರಿಕಲ್ಚರ್ ವರ್ಕ್ ಮಾಡೋಣ ಅಂದ್ವಿ. ಬಟ್ ಎಣ್ಣೆ ಮಾಡ್ತೀವಿ ಅನ್ನೋದು ನಮ್ಗೆ ಅಷ್ಟು ಕ್ಲಾರಿಟಿ ಇರ್ಲಿಲ್ಲ. ಅಗ್ರಿಕಲ್ಚರ್ ಅಂದಾಗ್ಲೇ ಇದು 2017 ನಾನು ನವೀನು ವೀಕೆಂಡ್ ಗಳಲ್ಲಿ ತುಂಬಾ ಸುತ್ತುತ್ತಾ ಇದ್ವಿ. ಯಾರು ಪೌಲ್ಟ್ರಿ ಹೋಗ್ತಾ ಇದ್ವಿ, ಫಿಶರೀಸ್ ಮಾಡೋದು, ತರಕಾರಿ ಬೆಳೆಯೋದು, ಮಿಲ್ಲೆಟ್ಸ್ ಬೆಳೆಯೋದು, ಇದನ್ನೆಲ್ಲ ನೋಡಿ ಅದು ಶುರು ಮಾಡ್ಬೋದಾ ಇದು ಶುರು ಮಾಡ್ಬೋದಾ ಅಂತೆಲ್ಲ ಮಾಡ್ತಾ ಇದ್ವಿ. ಬಟ್ ಎಲ್ಲೋ ಒಂದ್ ಕಡೆ ನಾವು ತಿನ್ನುವಂತ ಆಹಾರ ಪದ್ಧತಿಯಲ್ಲಿ ನಮಗೆ ಎಣ್ಣೆಯಿಂದ ಹೆಚ್ಚು ಇಂಪ್ಯಾಕ್ಟ್ ಆಗ್ತಿದೆ ಅಂತ ಗೊತ್ತಾದಾಗ ಎಣ್ಣೆ ಬಗ್ಗೆ ಹೆಚ್ಚು ಸ್ಟಡಿ ಮಾಡಿ ಎತ್ತಿನ ಹಣದಿಂದ ಜೊತೆಗೆ ಎಣ್ಣೆಗಳನ್ನ ಮಾಡ್ಬೇಕು ಅನ್ನೋ ಒಂದು ಇಂಟೆನ್ಷನ್ ಶುರು ಮಾಡಿದ್ದು. ಅದನ್ನ ಅಕ್ಟೋಬರ್ 2017 ಶುರು ಮಾಡಿದ್ವಿ. ಬಟ್ ನಮ್ಗೆ ಯಾವ್ದಾದ್ರು ಒಂದು ಎಕ್ಸಾಕ್ಟ್ ಡೇಟ್ ಆತರ ಇಲ್ಲ. ಇವತ್ತು ಡಿಸೈಡ್ ಮಾಡಿದ್ವು ನಾಳೆಯಿಂದ ಶುರು ಮಾಡೋಣ ಅಂತ. ಇಟ್ಸ್ ಅ ಪ್ರೋಸೆಸ್, ಇಟ್ ವೆಂಟ್ ಥ್ರೂ ಎ ಪ್ರೋಸೆಸ್. ನಮಗ್ ಗೊತ್ತಿಲ್ಲದ ಹಾಗೆ ನಮಗ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ನಮ್ದು ವರ್ಕ್ ಮಾಡಿ ಒಂದು ಲೆವೆಲ್ ಬಂದಾಗ ನಮ್ಗೆ ಗೊತ್ತಾಯ್ತು ಓಕೆ ಇದ್ರ ಬಗ್ಗೆ ವರ್ಕ್ ಮಾಡ್ಬೇಕಾಗಿದೆ ನಾವು ಅಂತ. ಸೊ ಈಗ ಯಾರಾದ್ರೂ ನಿಮ್ಗೆ ಗೊತ್ತಿರೋರು ಅಥವಾ ಇನ್ಯಾವ್ದಾದ್ರು ನೋಡ್ತಾ ಇರುವಂತ ವೀಕ್ಷಕರು ಅವ್ರಿಗೇನೋ ಒಂದು ಥಾಟ್ ಬಂದಿರತ್ತೆ, ನಿಮ್ಗೆ ಬಂದಿರೋ ತರನೇ ಅವ್ರಿಗೆ ಯಾವ್ದೋ ಬೇರೆ ವಿಚಾರದ ಬಗ್ಗೆ ಬಂದಿರ್ಬೋದು. ಎಲ್ಲರಿಗೂ ಒಂದೇ ಥಾಟ್ ಬರಕ್ ಸಾಧ್ಯ ಇಲ್ಲ. ಅವರು ಅವರ ಜಾಬ್ ಅನ್ನ ಬಿಟ್ಟು ಮಾಡ್ಬೇಕು ಅಂತ ಅನ್ಕೊಂಡ್ರೆ ಅವರ ಒಂದು ಲೆವೆಲ್ ಯಾವ ರೀತಿ ಇರಬೇಕು? ಅಟ್ಲೀಸ್ಟ್ ಥಾಟ್ ಈಸ್ ಆಲ್ವೇಸ್ ಗುಡ್. ಏನಂದ್ರೆ ಫೈನಾನ್ಷಿಯಲಿ ನಾನು ಹೇಳ್ತಾ ಇರೋದು, ಅಥವಾ ಯಾವ ಸ್ಟೆಬಿಲಿಟಿ ಇದ್ದಾಗ ಅವರು ಈ ತರ ಮೂವ್ ಅನ್ನ ತಗೋಬಹುದು. ಎಲ್ಲದಕ್ಕಿಂತ ಮೊದಲು ಫೈನಾನ್ಷಿಯಲ್ ಸ್ಟೆಬಿಲಿಟಿ ಇರ್ಲಿ ಅಥವಾ ಇಲ್ಲದೆ ಇರ್ಲಿ, ಎಲ್ಲದಕ್ಕಿಂತ ತುಂಬಾ ಮುಖ್ಯವಾಗಿದ್ದು ಇಂಟೆನ್ಷನ್ ಅಥವಾ ವಿಷನ್ ಅಥವಾ ಗುರಿ ಯಾವ್ದು ಇಟ್ಕೊಂಡಿರ್ತೀವಿ ಅದು ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು ಅಂದ್ರೆ ಅದು ನನ್ನ ಒಳಗೆ ಸ್ಟ್ರಾಂಗ್ ಆಗಿರ್ಬೇಕು. ಅಂದ್ರೆ ಬಂದು ನಾನು ನಿಮ್ಗೆ ಇದು ತುಂಬಾ ಚೆನ್ನಾಗಿದೆ ಇದು ಮಾಡು ಅಂತ ಹೇಳೋದಕ್ಕೂ ನೀವು ಬಿಲೀವ್ ಮಾಡ್ಕೊಂಡು ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ಸೊ ನೀವು ಯಾವ್ದನ್ನ ಬಿಲೀವ್ ಮಾಡ್ತೀರಾ ಅದನ್ನೇ ಪರ್ಸ್ಯೂ ಮಾಡಿ. ಈಗ ನಮ್ಮ ಯಾರೋ ಬಿಸ್ನೆಸ್ ಮಾಡ್ತಿದ್ದಾರೆ, ಅಲ್ಲಿ ಅವ್ರ ಬಿಸ್ನೆಸ್ 2 ಕೋಟಿ ಲಾಭ ಮಾಡಿ ಟರ್ನ್ ಓವರ್ ಮಾಡಿದ್ದಾರೆ, ಅಷ್ಟು 20% ಪ್ರಾಫಿಟ್ ಮಾಡಿದ್ದಾರೆ. ನೀನು ಮಾಡು, ಮೇ ನಾಟ್ ವರ್ಕ್ ಆಲ್ ದ ಟೈಮ್. ಸೊ ನಿಮಗೆ ಪ್ಯಾಷನ್ ಇದೆ, ಅದು ಯಾವುದೇ ವಿಚಾರದಲ್ಲಿ ಯಾವುದೇ ಸಬ್ಜೆಕ್ಟ್ ಅಲ್ಲಿ ಆಗಿರ್ಲಿ ಅಥವಾ ಯಾವುದೇ ಫೀಲ್ಡ್ ಅಲ್ಲಿ ಆಗಿರ್ಲಿ, ನಿಮ್ಗೆ ಪ್ಯಾಷನ್ ಇತ್ತು ಅಂದ್ರೆ ಅದನ್ನ ತಗೊಳ್ಳಿ, ಖಂಡಿತವಾಗಿ ಅದನ್ನ. ಅದು ತಗೋತು ಅಂದ್ರೆ ಸಕ್ಸಸ್ ರೇಟ್ ಇಸ್ ವೆರಿ ಹೈ. ಸಕ್ಸಸ್ ರೇಟ್ ಇಸ್ ಇನ್ ದಿಸ್ ಕರೆಂಟ್ ಹ್ಯಾಟ್ಸ್ಟಿಕ್, ಸಕ್ಸಸ್ ರೇಟ್ ಇಸ್ ಮೆಜರ್ಡ್ ಇನ್ ಟರ್ಮ್ಸ್ ಆಫ್ ಪ್ರಾಫಿಟಬಿಲಿಟಿ. ಯಾವುದೇ ಬಿಸ್ನೆಸ್ ಅಲ್ಲಿ ಈಗಿನ ಜನರೇಷನ್ ಅಲ್ಲಿ ಸಕ್ಸಸ್ ರೇಟ್ ಅಂದ್ರೆ ಪ್ರಾಫಿಟಬಿಲಿಟಿ. ಬಿಸ್ನೆಸ್ ಅಲ್ಲಿ ಅರ್ನ್ ಮಾಡ್ತಿದ್ರೆ ಇಟ್ಸ್ ಅ ಸಕ್ಸಸ್. ಬಿಸ್ನೆಸ್ ಅಲ್ಲಿ ಪ್ರತಿ ತಿಂಗಳು ನಾನೇ ದುಡ್ಡು ಹಾಕ್ತಿದ್ದೀನಿ, ನಾನು ತುಂಬಾ ಖುಷಿಯಾಗಿದ್ದೀನಿ, ಪೀಪಲ್ ವಿಲ್ ಸೇ ಇಟ್ಸ್ ನಾಟ್ ಸಕ್ಸಸ್ಫುಲ್. ದಟ್ಸ್ ಎ ಸಿಂಪಲ್ ಯಾರ್ಡ್ಸ್ಟಿಕ್ ಅಂಡ್ ದಟ್ಸ್ ಅಕ್ಸೆಪ್ಟಬಲ್ ಯಾರ್ಡ್ಸ್ಟಿಕ್ ಆಲ್ ಓವರ್ ದ ವರ್ಲ್ಡ್. ಸೊ ಆ ನಿಟ್ಟಿನಲ್ಲಿ ನಿಮ್ಗೆ ಏನಾದ್ರು ಮಾಡ್ತೀನಿ ಅಂತ ಏನಾದ್ರು ಇಷ್ಟ ಇದ್ರೆ, ಯಾರೇ ಒಬ್ಬೊಬ್ರು ಆಂಟ್ರಪ್ರಿನರ್ ಜರ್ನಿ ಶುರು ಮಾಡ್ತೀನಿ ಅನ್ನೋದಾದ್ರೆ ಅವರ ಇಂಟೆನ್ಷನ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ನಂಬರ್ 1 ಇಂಟೆನ್ಷನ್ ಕ್ಲಿಯರ್ ಆಗಿರ್ಬೇಕು. ಅದು ಬಂದಿರೋದಾಗಿರ್ಬೇಕು. ಬೇರೆಯವರಿಂದನೂ ಬರ್ಬೋದು, ಬಟ್ ಅವ್ರು ಬಿಲೀವ್ ಮಾಡೋಂಥದ್ದಾಗಿರ್ಬೇಕು. ಇವಾಗ ನನಗೆ ಯಾವ್ದೋ ಒಂದು ಗೊತ್ತಿರ್ಲಿಲ್ಲ, ಬಟ್ ನನ್ಗೆ ಯಾರೋ ಹೇಳಿದಾಗ ಅದನ್ನ ನಾನು ಹೌದು ಇದು ಹೇಳ್ತಿರೋದು ತುಂಬಾ ಬಿಲೀವ್ ಮಾಡ್ತೀನಿ ನಾನು ಅಂತ, ಆ ಬಿಲೀವ್ನೆಸ್ ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು. ಅದು ಸ್ಟ್ರಾಂಗ್ ಇಲ್ಲ ಅಂತ ಹೇಳಿದ್ರೆ ಇವಾಗ ನೀವೇನು ಹೇಳಿರೋದು ನಿಮ್ನ ನಂಬ್ಕೊಂಡು ನಾನು ಬಿಸ್ನೆಸ್ ಮಾಡೋದಕ್ಕೆ ಆಗದೆ ಇರ್ಬೋದು. ನಮಗೆ ಇದಿತ್ತು ಎಣ್ಣೆ ಎತ್ತಿನ ಗಾಣದಲ್ಲಿ ಅಗ್ರಿಕಲ್ಚರ್ ಅಲ್ಲಿ ಮಾಡ್ತೀವಿ ಅನ್ನೋದೇನೋ ಇತ್ತು, ಅದು ಸ್ಟ್ರಾಂಗ್ ಆಗಿದ್ರಿಂದ ನಾವು ಇದನ್ನ ಮುಂದುವರ್ಸಕ್ಕಾಯ್ತು. ನನಗೆ ಯಾರೋ ಬಂದು ನೀನ್ ಅಗ್ರಿಕಲ್ಚರ್ ಮಾಡೋ ಅಂತ ಹೇಳಿದ್ರೆ ಮಾಡ್ತೇನೆ, ಇದು ಮಾಡದೆ ಇರ್ಬೋದಾಗಿತ್ತು ಅಥವಾ ಹೇಗೆ ಆಗ್ತಿತ್ತೋ ಗೊತ್ತಿರ್ಲಿಲ್ಲ, ಬಟ್ ನಮಗೆ ಸ್ಟ್ರಾಂಗ್ ಆಗಿದ್ರಿಂದ ಇತ್ತು. ಎರಡನೇದು ಎಸ್ಪೆಷಲಿ ಮಾಡುವಾಗ ಬಿಸ್ನೆಸ್ ನಾವು ಮಾಡುವಾಗ ವಿ ಲುಕ್ ಔಟ್ ಫಾರ್ ಶಾರ್ಟ್ ಟರ್ಮ್ ಗೋಲ್ಸ್, ಶಾರ್ಟ್ ಟರ್ಮ್ ರಿಸಲ್ಟ್ಸ್. ಇಟ್ಸ್ ಈ ಬಿಸ್ನೆಸ್ ಗಳೆಲ್ಲ ಇವಾಗ ನಾನು ಅನ್ಕೋತಿರೋದು, ನೀವು ಕೆಲವು ಇದ್ ನೋಡಿರ್ಬೋದು, ಇಟ್ಸ್ ಲೈಕ್ ಸೊಪ್ಪು ಮತ್ತೆ ಗಿಡ ಬೆಳೆದಂಗೆ. ಈಗ ಕೊತ್ತಂಬರಿ ಸೊಪ್ಪು ಹಾಕಿದ ಬೀಜ ನೀವು ಹಾಕಿದ್ರೆ ಒಂದು 10 ದಿನಕ್ಕೆಲ್ಲ ಬರುತ್ತೆ, ಬಟ್ ಲೈಫ್ ಆಫ್ ದಟ್ ಈಸ್ ಆಲ್ಸೋ ವೆರಿ ಶಾರ್ಟ್. 1 ತಿಂಗಳಲ್ಲಿ ಮುಗ್ದೋಗುತ್ತೆ. ಒಂದು ಮರ ಹಾಕಿದ್ರೆ ಇಟ್ ಟೇಕ್ಸ್ ಟೈಮ್ ಬಟ್ ಇಟ್ ಗಿವ್ಸ್ ಲಾಂಗ್. ಸೊ ಸೇಮ್ ಲಾಜಿಕ್ ಅಪ್ಲೈಸ್ ಹಿಯರ್. ವೆನ್ ಯು ಆರ್ ಅಪ್ಲೈಯಿಂಗ್ ಡೋಂಟ್ ಎಕ್ಸ್ಪೆಕ್ಟ್ ಎ ವೆರಿ ಶಾರ್ಟ್ ಟರ್ಮ್ ರಿಸಲ್ಟ್ಸ್. ಅಂದ್ರೆ ನಾನು ಇವತ್ತು ಬಿಸ್ನೆಸ್ ದುಡ್ಡು ಹಾಕಿದ್ದೀನಿ, ಇನ್ನು 2 ತಿಂಗಳಿಂದ ನನಗೆ ಆಫೀಸ್ಲಿ ಬರ್ತಿತ್ತು ಸ್ಯಾಲರಿ ಎಷ್ಟು ಬರ್ಬೇಕು ಅಥವಾ ಇದು ಬರ್ಬೇಕು. ಇಫ್ ಯು ಸ್ಟಾರ್ಟ್ ಎಕ್ಸ್ಪೆಕ್ಟಿಂಗ್ ದಟ್ಸ್ ವೇರ್ ದ ಫ್ರಸ್ಟ್ರೇಷನ್ ಕಮ್ಸ್. ನಾವೆಲ್ಲಿ ಎಕ್ಸ್ಪೆಕ್ಟೇಷನ್ ಇರಲ್ಲ, ಅದು ಶಾರ್ಟ್ ಟರ್ಮ್ ಎಕ್ಸ್ಪೆಕ್ಟೇಷನ್. ಬಿಸ್ನೆಸ್ ಅಲ್ಲಿ ನಮಗ್ ಗೊತ್ತಿಲ್ದಾರ ಬಿಸ್ನೆಸ್ ಅಲ್ಲಿ ಮಾಡ್ತಿದ್ರೆ, ನನ್ನ ತಂದೆ ಅಥವಾ ನಮ್ಮ ಜನರೇಷನ್ ಯಾವ್ದಾದ್ರು ಒಂದು ಬಿಸ್ನೆಸ್ ಮಾಡ್ತಿದ್ರೆ ಅವ್ರು ಆಲ್ರೆಡಿ ಸೆಟ್ ಮಾಡಿ
ಇರ್ತಾರೆ. ಫಾರ್ ಮೀ ಟು ಎಂಟರ್ ದೇರ್ ಬಿಸ್ನೆಸ್ ಅಂಡ್ ಕಂಟಿನ್ಯೂ. ಅದ್ರಲ್ಲಿ ನೀವು ಶಾರ್ಟ್ ಟರ್ಮ್ ರಿಸಲ್ಟ್ ಗ್ರೋತ್ ನ ಎಕ್ಸ್ಪೆಕ್ಟ್ ಮಾಡಬಹುದು. ಯಾವ್ದು ಗೊತ್ತಿಲ್ಲ, ನಾನು ಏನು ಬಿಸ್ನೆಸ್ ಮಾಡಿಲ್ಲ, ಬಟ್ ಐ ವಾಂಟ್ ಟು ಸ್ಟಾರ್ಟ್ ಮೈ ಜರ್ನಿ ಅಂದ್ರೆ ಡೋಂಟ್ ಎಕ್ಸ್ಪೆಕ್ಟ್ ಶಾರ್ಟ್ ಟರ್ಮ್ ರಿಸಲ್ಟ್. ಶಾರ್ಟ್ ಟರ್ಮ್ ರಿಸಲ್ಟ್ ಬಂದ್ರು ಅದು ನಿಮ್ಗೆ ಶಾರ್ಟ್ ಟರ್ಮ್ ಆಗಿರುತ್ತೆ, ಅದು ತುಂಬಾ ದಿನ ಉಳ್ಕೊಳ್ಳಲ್ಲ. ಲಾಂಗ್ ಟರ್ಮ್ ಇರಬೇಕಾಗುತ್ತೆ. ಶಾರ್ಟ್ ಟರ್ಮ್ ರಿಸಲ್ಟ್ ಜೊತೆ ಅಂದ್ರೆ ವಿ ಶುಡ್ ಬಿ ಏಬಲ್ ಟು ಟೇಕ್ ಎ ರಿಸ್ಕ್. ವೆನ್ ಐ ಸೇ ಇಟ್ಸ್ ರಿಸ್ಕ್, ಇಟ್ಸ್ ನಾಟ್ ರಿಸ್ಕ್ ಜಸ್ಟ್ ನಾಟ್ ದ ಮನಿ, ಇಟ್ಸ್ ರಿಸ್ಕ್ ಅಬೌಟ್ ಅವರ್ ಪರ್ಸನಾಲಿಟಿ, ರಿಸ್ಕ್ ಅಬೌಟ್ ಅವರ್ ವೇ ವಿ ಡೀಲ್ ಅವರ್ ಲೈಫ್. ಅಂದ್ರೆ ಏನೇ ಒಂದು ಕೆಲಸ ಬಂದ್ರು ನಾನು ಮಾಡೋದಕ್ಕೆ ರೆಡಿ ಇರ್ತೀನಿ ಅನ್ನೋ ಒಂದು ಕೆಪಾಸಿಟಿ ಇರ್ಬೇಕು. ಇಲ್ಲ ಇದು ನಾನು ಮಾಡಕ್ಕಾಗಲ್ಲ, ಇದು ಆ ಜಾಬ್, ಆ ಒಂದು ಕೆಲಸ ಇರುತ್ತಲ್ಲ, ಆ ಡಿಗ್ನಿಟಿ ಆಫ್ ಲೇಬರ್, ಇಲ್ಲ ನಾನು ಇದನ್ನ ಮಾಡಿದ್ರೆ ಏನ್ ಅನ್ಕೋತಾರೋ, ನಾನು ಈ ತರ ಕೆಲಸ ಮಾಡ್ಬೇಕಾ, ಆ ತರದನ್ನ ನಾವು ಟೇಕ್ ಇಟ್, ಎಸ್ಪೆಷಲಿ ಇನ್ ದ ಬಿಗಿನಿಂಗ್ ಎಲ್ಲಾ ಕೆಲಸನೂ ಮಾಡೋದಕ್ಕೆ ನಾವು ರೆಡಿ ಇರ್ಬೇಕು. ಆ ತರ ಕೆಲಸಗಳಿದ್ದಾಗ ಮಾತ್ರ ನಮಗೆ ಅದು ಕೆಲಸ ಏನಾಗ್ತಿದೆ, ಏನು ಅದು ಆ ಜರ್ನಿಲಿ ಅನ್ನೋದು ನಮ್ಗೆ ಅರ್ಥ ಆಗತ್ತೆ. ಅದಿಲ್ಲದೆ ನಾನು ಬೇರೆ ಯಾರನ್ನೋ ಕೆಲಸದಲ್ಲಿ ಇಟ್ಕೊಂಡು ಅದನ್ನ ಮಾಡಿಸ್ತೀನಿ ಅಂತ ಹೇಳಿದ್ರೆ ಅಲ್ಲಿ ಏನು ಚಾಲೆಂಜ್ ಬರ್ತಿದೆ, ಏನ್ ಪ್ರಾಬ್ಲಮ್ ಆಗ್ತಿದೆ, ಅದಕ್ಕೇನು ನಾನು ಸೊಲ್ಯೂಷನ್ ಕೊಡ್ಬೇಕು, ನಾವು ಮಾಡಕ್ ಆಗದೆ ಇರ್ಬೋದು. ಸೊ ಆ ತರದ್ದು ಚಾಲೆಂಜಸ್ ಅನ್ನ ನಾವು ಫೇಸ್ ಮಾಡೋದಕ್ಕೆ ರೆಡಿ ಆಗಿರ್ಬೇಕು. ರಿಸಲ್ಟ್ಸ್ ಗಳು ಬರೋದು ನಿಧಾನ ಆಗ್ಬೋದು, ರಿಸಲ್ಟ್ಸ್ ಬಂದೇ ಬರುತ್ತೆ, ಬಟ್ ರಿಸಲ್ಟ್ಸ್ ನ ನಾವು ಯಾವ ಮಟ್ಟದಲ್ಲಿ ಎಕ್ಸ್ಪೆಕ್ಟ್ ಮಾಡ್ತೀವಿ ಅನ್ನೋದು ನಮಗೆ ಇದಿರ್ಬೇಕು. ಅಂದ್ರೆ ಎಷ್ಟು ಸಾಧ್ಯ ಆಗುತ್ತೋ ನಮ್ಮ ಫೈನಾನ್ಷಿಯಲ್ ಇನ್ವೆಸ್ಟ್ಮೆಂಟ್ ಆಗ್ಲಿ, ಅಥವಾ ನಾವು ಹಾಕಿರೋಂತ ದುಡ್ಡಿಗೆ ಬಂದಿರೋಂತ ರಿಟರ್ನ್ ಗಳಾಗ್ಲಿ, ನಾವು ಎಷ್ಟು ದಿನ ಈ ಬಿಸ್ನೆಸ್ ನ ಮುಂದೆ ಕರ್ಕೊಂಡು ಹೋಗ್ತೀವಿ ಇರೋ ಅವೈಲಬಲ್ ರಿಸೋರ್ಸಸ್ ಅಲ್ಲಿ. ಅಂದ್ರೆ ನಮ್ ತಂದೆ ನನ್ಗೆ ಏನೋ 2 ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಅನ್ಕೊಂಡ್ರೆ, ಆ 2 ಲಕ್ಷ ರೂಪಾಯಿನ ನನಗೆ ಆ ದುಡ್ಡನ್ನ ಎಷ್ಟು ದಿನ ಈ ಬಿಸ್ನೆಸ್ ರನ್ ಮಾಡ್ತೀನಿ ನಾನು ನೋಡ್ಬೇಕು ಹೊರತು 2 ಲಕ್ಷ ರೂಪಾಯಿ ನೀವು ಖರ್ಚಾಗೋಯ್ತು ಇದರಿಂದ ನಾಳೆಯಿಂದ ರಿಟರ್ನ್ ತೆಗಿತೀನಿ ಅನ್ನೋದು ಕಷ್ಟ ಆಗ್ಬೇಕು. ನಾವು ಬಿಸ್ನೆಸ್ ಅಲ್ಲಿ ಎಷ್ಟು ದಿನ ಉಳ್ಕೋತೀವಿ ಅಷ್ಟು ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ ನಮ್ಮ ಆಂಟ್ರಪ್ರಿನರ್ ಜರ್ನಿ. ಅದನ್ನ ನಾವು ನೋಡ್ಬೇಕಾಗುತ್ತೆ ಇಂಪಾರ್ಟೆಂಟ್ ಆಗಿ. ಈ ತರಗ ಒಂದಷ್ಟು ಮೈಂಡ್ ಸೆಟ್ ಗಳನ್ನ, ಥಾಟ್ ಪ್ರೋಸೆಸ್ ನ ಅಥವಾ ಮನಸ್ಥಿತಿಗಳನ್ನ ಅರ್ಥ ಮಾಡ್ಕೊಂಡು ಯಾವುದೇ ಬಂದ್ರು ಬೇಜಾರ್ ಮಾಡ್ಕೊಳ್ಳಲ್ಲ, ಎದುರ್ಕೊಳ್ಳಲ್ಲ. ದೇರ್ ವಿಲ್ ಬಿ ಅಪ್ಸ್ ಅಂಡ್ ಡೌನ್ಸ್, ದ ರೋಲರ್ ಕೋಸ್ಟರ್ ಜರ್ನಿ. ಏನು ತಲೆ ಕೆಡಿಸ್ಕೊಳ್ಳಲ್ಲ, ಬರುತ್ತೆ. ಆಮೇಲೆ ದೀಸ್ ಆರ್ ಆಲ್ ಟೆಂಪ್ರವರಿ ಇನ್ ನೇಚರ್. ಬಂದ್ರು ಇದೆಲ್ಲ ಒಂದಿನ, 1 ವಾರ, 15 ದಿನ, 6 ತಿಂಗಳು ತನಕ ಇರ್ಬೋದು, ಪರ್ಮನೆಂಟ್ ಆಗಿ ಸಾಲ್ವ್ ಆಗುತ್ತೆ. ಅದಕ್ಕೆ ಎದುರಬಾರ್ದು. ಅದೆಲ್ಲ ಎದುರ್ಕೊಂಡು ಇದ್ ಮಾಡ್ತೀನಿ ಅಂದ್ರೆ ಎನಿಬಡಿ ಕ್ಯಾನ್ ಡೂ ಬಿಸ್ನೆಸ್. ಇವತ್ತಿನ ಜನರೇಷನ್ಸ್ಗೆ, ಇವತ್ತಿನ ಇದಕ್ಕೆ ಮೊದಲು ತರ ಎನಿಥಿಂಗ್ ವಿಚ್ ಬಿಸ್ನೆಸ್ ಮೀನ್ಸ್ ಪೀಪಲ್ ವಿತ್ ಎನ್ ಎಕ್ಸ್ಪೀರಿಯನ್ಸ್ ಓನ್ಲಿ ಬಿಸ್ನೆಸ್ ಅನ್ನೋದಿತ್ತು. ಇವಾಗ ಆ ನೆಸೆಸಿಟಿ ಇಲ್ಲ. ಯಾವ ಏಜ್ ಆದ್ರೂ ಯಾರಾದ್ರೂ ಆಂಟ್ರಪ್ರಿನರ್ ಆಗ್ಬೋದು, ಯಾರಾದ್ರೂ ಬಿಸ್ನೆಸ್ ಕಟ್ಬೋದು. ತುಂಬಾ ಉದಾಹರಣೆಗಳಿದೆ ಈ ಜಗತ್ತಿನಲ್ಲಿ. ಆ ತರದ್ದನ್ನು ನೋಡಬೇಕು ಅಂದ್ರೆ ಆಪರ್ಚುನಿಟಿಗಳಿದೆ. ಇಂಟೆನ್ಷನ್ಸ್ ಕರೆಗೆ ಇಟ್ಕೊಂಡು ಕ್ಲೀನ್ ಆಗಿ ಪ್ಲಾನ್ ಮಾಡ್ಕೊಂಡು ಯಾವುದೇ ಎದುರ್ಕೊಳ್ಳದೆ ಮಾಡ್ತೀನಿ ಅಂದ್ರೆ ಸಕ್ಸಸ್ ಅಂತೂ ಇದ್ದೇ ಇದೆ. ಈಗ ಮತ್ತೇನಾಗುತ್ತೆ ಅಂದ್ರೆ ನಮ್ಮ ಇಂಟೆನ್ಷನ್ ಚೆನ್ನಾಗಿದ್ರೆ ನಾವು ನಮ್ಮ ಮೇನ್ ಪರ್ಪಸ್ ಏನಿದೆ ಅದನ್ನ ಸಾಲ್ವ್ ಮಾಡೋದಕ್ಕೆ ಹೋದಾಗ ನಾವು ಅವಾಗ ಪ್ರಾಫಿಟ್ ಬಗ್ಗೆ ಆಗ್ಲಿ ಅಥವಾ ಶಾರ್ಟ್ ಕಟ್ನ ಹುಡ್ಕೋದನ್ನ ಕಡಿಮೆ ಮಾಡ್ತೀವಿ, ಪ್ರೊಸೆಸ್ನೇ ಫಾಲೋ ಮಾಡ್ತಾ ಹೋಗ್ತೀವಿ. ಸೊ ಅದ್ರ ಮೂಲಕ ನಮ್ಗೆ ನಿಧಾನವಾಗಿ ಅದು ಪ್ರಾಫಿಟ್ ಇಸ್ ಒನ್ ಆಫ್ ದ ಬೈ ಪ್ರಾಡಕ್ಟ್ ಅಷ್ಟೇ. ಪ್ರಾಫಿಟ್ ಈಸ್ ನಾಟ್ ದ ಮೋಟಿವ್. ಪ್ರಾಫಿಟ್ ಇಫ್ ಯು ಗೋ ವಿತ್ ಪ್ರಾಫಿಟ್ ಆಸ್ ಅ ಮೋಟಿವ್, ಅವಾಗ ಶಾರ್ಟ್ ಕಟ್ಸ್ ನ ಅದಕ್ಕೆ ಬಂದಾಗ ಚಾಲೆಂಜ್ ಆಗುತ್ತೆ. ಪ್ರಾಫಿಟ್ ಇಸ್ ಒನ್ ಆಫ್ ದ ಬೈ ಪ್ರಾಡಕ್ಟ್. ಬೇರೆ ಎಲ್ಲಾ ಕೆಲಸಗಳು ಮಾಡ್ಕೊಂಡ್ರೆ ಪ್ರಾಫಿಟ್ ಬಂದೇ ಬರುತ್ತೆ, ಬಿಸ್ನೆಸ್ ನಿಂತ್ಕೊಳ್ಳುತ್ತೆ. ಬಟ್ ನಾವ್ ಹೇಗೆ ಅದನ್ನ ಬೇರೆದನ್ನ ವಹಿಸ್ಕೊತೀವಿ ಅನ್ನೋದು ಇಂಪಾರ್ಟೆಂಟ್. ಓಕೆ ಸರ್. ಇನ್ನೊಂದು ವಿಚಾರ ಅಂದ್ರೆ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರು ಬಿಸ್ನೆಸ್ ಮಾಡಿಲ್ಲ, ಇರುವಂತ 3 ಜನ ಫೌಂಡರ್ಸ್ ಯಾರಿದ್ದೀರಿ ಅವ್ರು ಯಾರು ಕೂಡ ಬಿಸ್ನೆಸ್ ಬ್ಯಾಕ್ ಗ್ರೌಂಡ್ ಇಂದ ಬಂದವರಲ್ಲ. ಮತ್ತೆ ನೀವ್ ಹೇಳಿರೋ ಪ್ರಕಾರ ನಿಮ್ಮ ತಂದೆ ಆಗಿರ್ಬೋದು ಡೈರೆಕ್ಟ್ ಆಗಿ ಅಗ್ರಿಕಲ್ಚರ್ ಅಲ್ಲಿ ವರ್ಕ್ ಮಾಡಿದಂಥವ್ರು ಕೂಡ ಅಲ್ಲ. ಸೊ ನಿಮ್ಗೆ ನಿಮ್ಮ ಬ್ಯಾಕ್ ಗ್ರೌಂಡ್ ಹುಟ್ಟದಾಗಿಂದ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು, ಇದ್ರ ಬಗ್ಗೆ ಒಲಮೆ ಎಲ್ಲಿ ಸ್ಟಾರ್ಟ್ ಆಯ್ತು ಅಂತ ಅನ್ಸುತ್ತೆ? ಈ ಅಗ್ರಿಕಲ್ಚರ್ ಬಗ್ಗೆ ಒಲಮೆ ಹೇಗೆ ಸ್ಟಾರ್ಟ್ ಆಯ್ತು? ಅದಕ್ಕೆ ಯಾವ್ದಾದ್ರು ಒಂದು ಸ್ಪೆಸಿಫಿಕ್ ಆಗಿ ಸನ್ನಿವೇಶ ಆಗಿರ್ಬೋದು, ಇಲ್ಲ ಅಂದ್ರೆ ನೀವು ಮೀಟ್ ಮಾಡಿರ್ಬೋದು ಕೆಲವೊಂದ್ ಜನರನ್ನ. ಐ ಥಿಂಕ್ ಇಟ್ಸ್ ಅಗ್ರಿಕಲ್ಚರ್ ಬಗ್ಗೆ ನನಗೆ ಸುಮ್ಮನೆ ನನಗೆ ಬುದ್ಧಿ ಅಂದಾಗ ಸುಮ್ಮನೆ 2000 ಎಲ್ಲ ನಾನು 2099 2000 ನಾನು ಈಗಲೇ ನನ್ನ ಪ್ಲಾನ್ ಮಾಡ್ಕೊಂಡಿದ್ದೆ. ನಾನು
ಆಗಿನ ಕಾಲದಲ್ಲಿ ಆರ್ಗ್ಯಾನಿಕ್ ವೆಜಿಟೇಬಲ್ಸ್ ಅಷ್ಟು ಪಾಪ್ಯುಲರ್ ಇರ್ಲಿಲ್ಲ. ಹೇಗ್ ಬೆಳಿಬೇಕು ನನ್ನ ಒಂದು ಥಾಟ್, ಒಂದು ಯುನಿಕ್ ಕಾನ್ಸೆಪ್ಟ್ ಎಲ್ಲ ರೆಡಿ ಮಾಡ್ಕೊಂಡು ಅದ್ರ ಬಗ್ಗೆ ವರ್ಕ್ ಮಾಡಿದ್ದೆ. ಅಂದ್ರೆ ಮಾಡ್ಬೇಕು ಅಂತ ಇಂಟ್ರೆಸ್ಟ್ ಇತ್ತು, ಬಟ್ ಅದು ಕಾರ್ಪೊರೇಟ್ ವರ್ಲ್ಡ್ ಅಲ್ಲಿ ಇದ್ದಾಗ ಇರ್ಲಿಲ್ಲ. ಯಾವಾಗ ಇತ್ತು ಅಂದ್ರೆ ನೇಚರ್ ಬಗ್ಗೆ ಒಂದ್ ಸ್ವಲ್ಪ ತುಂಬಾ ಇಂಟ್ರೆಸ್ಟ್ ಇದ್ದಿದ್ರಿಂದ ಅದು ನನ್ನ ಇತ್ತು. ಬಟ್ ನನ್ನ ಜೊತೆ ನನ್ನ ಇಬ್ರು ಕೊಲೀಗ್ ನವೀನ್ ಯೋಗೇಶ್ ಇದ್ರ ಬಗ್ಗೆ ಇಂಟ್ರೆಸ್ಟ್ ಇದ್ದಿಂದ ಅವ್ರ ಜೊತೆ ಹೆಚ್ಚು ಒಡನಾಟಗಳಾದಾಗ ತುಂಬಾ ಸಲ ಮಾತಾಡಿದಾಗ ಅದಿನ್ನೂ ಸ್ಟ್ರಾಂಗ್ ಆಗ್ತಾ ಹೋಯ್ತು. ಅದರ್ವೈಸ್ ನನ್ನ ಬಾಲ್ಯದಲ್ಲಿ ನಾವ್ ಯಾರುವೆ ಅಟ್ಲೀಸ್ಟ್ ನನ್ನ ಕೆರಿಯರ್ ನಾನು ಯಾವತ್ತೂ ಬಿಸ್ನೆಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಈ ಒಂದು ನನಗ್ ಗೊತ್ತಿಲ್ದೇ ಇರೋ ಹಾಗೆ 16-17ನೇ ವಯಸ್ಸಲ್ಲೇ ನಾನು ಬಿಸ್ನೆಸ್ ಶುರು ಮಾಡಿದ್ದೆ. ನಂದಿನಿ ಹಾಲ್ನ ಡಿಸ್ಟ್ರಿಬ್ಯೂಟರ್ ಆಗಿದೆ 1993-94 ಒಂದ್ 5 ವರ್ಷ ಮಾಡಿದ್ದೆ. ಅದೆಲ್ಲ ಮಾಡಿದಾಗ ಅವಾಗ ಬಿಸ್ನೆಸ್ ಅನ್ಸ್ತಿರ್ಲಿಲ್ಲ, ಅದೇನೋ ಒಂದು ನೀಡ್ಗಾಗಿ ವರ್ಕ್ ಮಾಡ್ತಿದ್ದು ಅಂತ ಅನ್ಸ್ತಾ ಇತ್ತು. ಬಟ್ ಈಗ ಅದೆಲ್ಲ ಬಂದಾಗ ಅದು ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ನಮ್ಮ ಮೂಲೆಯಲ್ಲಿ ಅದು ವರ್ಕ್ ಮಾಡ್ತಾ ಇತ್ತು ಅಂತ ಅನ್ಸ್ತು. ಮೈಂಡ್ ಅಲ್ಲಿ ವರ್ಕ್ ಮಾಡ್ತಾ ಇತ್ತು ಆ ಬಿಸ್ನೆಸ್, ಈ ಅಗ್ರಿಕಲ್ಚರ್ ಇವೆಲ್ಲ ಒಂದೊಂದ್ ಕಡೆ ಮಾಡಿದಾಗ ಈ ನಮ್ಮ ಫ್ರೆಂಡ್ಸ್ ರಿಲೇಷನ್ಸ್ ಈ ಹಾಲು ಅಂದ್ರೂ ಅದು ಹಸುಗೆ ರಿಲೇಟೆಡ್, ಕೃಷಿಗೆ ರಿಲೇಟೆಡ್, ಅದೇ ಎಲ್ಲದಕ್ಕೂ ಅಲ್ಲೇ ರಿಲೇಟ್ ಮಾಡಕ್ ಶುರು ಮಾಡಿದೆ. ಎಸ್ಪೆಷಲಿ ನನ್ನ ಸೆಂಟಮ್ ಎಲೆಕ್ಟ್ರಾನಿಕ್ಸ್ ನಾನು ನವೀನ್ ಜರ್ನಿ ಅಥವಾ ಇಂಟ್ರಾಕ್ಷನ್ಸ್ ತುಂಬಾ ಆಯ್ತಲ್ಲ, ಅಲ್ಲಿ ಆಟ ಪ್ರೊಸೆಸ್ ಸ್ಟ್ರಾಂಗ್ ಆಗ್ತಾ ಹೋಯ್ತು. ನಾವು ಸ್ಟಾರ್ಟ್ ಮಾಡ್ಕೊಂಡಿದ್ದು ಎಲ್ಲ ಇದ್ದಿದ್ದೆಲ್ಲ ಮುಂದೆ ಬಂದು ಅದನ್ನ ಸ್ಟ್ರಾಂಗ್ ಆಗಿ ಪರ್ಸ್ಯೂ ಮಾಡ್ಬೇಕು ಅನ್ನೋ ಒಂದು ಥಾಟು ಜಾಸ್ತಿ ಆಯ್ತು. ಅದರ್ವೈಸ್ ನಾವು ಎಲ್ಲರೂ ಇಟ್ಸ್ ಲೈಕ್ ಎಸ್ ಎ ಕಾಮನ್ ಆರ್ಡಿನರಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲೀಸ್ ಕಮಿಂಗ್ ಅಂಡ್ ವರ್ಕಿಂಗ್ ಅಂಡ್ ಲಿವಿಂಗ್ ಅವರ್ ಲೈಫ್, ಅಷ್ಟಕ್ಕೆ ನಮ್ದು ಸೀಮಿತ ಇದ್ದಿದ್ದು. ಈ ಥಾಟ್ ಪ್ರೊಸೆಸ್ ಎಲ್ಲ ಅಲ್ಲಿ ಚೇಂಜ್ ಆಗಿದ್ದು. ಒಂದ್ 8 ವರ್ಷ ಆಯ್ತು ಇವಾಗ ನಮ್ಗೆ ಆ ಜರ್ನಿ ಶುರು ಆಗಿ. ಈಗ ನಾನೊಂದು ಇದನ್ನ ನಾನು ಫಸ್ಟ್ ಮಾತಾಡ್ಬೇಕಾದ್ರೆ ಕೇಳಿರ್ಲಿಲ್ಲ. ಈಗ ಅದನ್ನ ಯಾರಾದ್ರೂ ಓನ್ ಆಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅನ್ನೋದು ಅವನ ಒಬ್ಬನ ರಿಸ್ಕ್ ಮೇಲೆ ಇರುತ್ತೆ, ಅವನ ಒಬ್ಬನ ಮೈಂಡ್ ಸೆಟ್ ಮೇಲೆ ಇರುತ್ತೆ. ಅವ್ನು ಏನು ದುಡ್ಡು ಹಾಕಿದಾನೆ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಗೆದ್ರು ಒಬ್ನೇ, ಸೋತ್ರು ಒಬ್ನೇ ಅಂತ ಈ ತರ ಇರುತ್ತೆ. ಸೊ ಒಂದ್ ಪಾರ್ಟ್ನರ್ಶಿಪ್ ಅಂತ ಬಂದಾಗ ಅದು ಸ್ವಲ್ಪ ಡಿಫ್ರೆಂಟ್. ಎಲ್ಲರ ಮನಸ್ಥಿತಿನೂ ಒಂದೇ ಇದ್ದಾಗ ಅಥವಾ ಏನೋ ಒಂದು ಬೇರೆ ತರನೇ ವರ್ಕ್ ಆಗುತ್ತೆ ಅದು ಪಾರ್ಟ್ನರ್ಶಿಪ್ ಬಿಸ್ನೆಸ್. ಸೊ ಪಾರ್ಟ್ನರ್ ಆಗಿ ಯಾರಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರೆ ಅವರಿಗೆ ನಿಮ್ಮ ಸಲಹೆ ಏನು ಸರ್? ಒಂದು 3 ಅಥವಾ 4 ಸಲಹೆ ಕೊಡ್ಬೇಕು ಅಂದ್ರೆ ಯಾವ ರೀತಿ? ದ ಬೆಸ್ಟ್ ಗುಡ್ ಎಕ್ಸ್ಪೀರಿಯನ್ಸಸ್ ಪಾರ್ಟ್ನರ್ಸ್ ಆಗಿ ಇದ್ ಮಾಡ್ತೀನಿ ಅಂದ್ರೆ ದ ವೆರಿ ಫಸ್ಟ್ ಐ ಸೇ ಇಟ್ಸ್ trust is one of the very important main criteria. When I say trust on each other means ನಾನು ಇವಾಗ ನನ್ನ ಕೊಲೀಗ್ ಯೋಗೇಶ್ ಅಥವಾ ನವೀನ್ ಎಷ್ಟು ನಂಬ್ತೀನಿ ಅಷ್ಟೇ ನನ್ನನ್ನು ನಂಬ್ತಾರೆ. ಅಂಡ್ ನಾವು ಯಾವುದೇ ಒಂದು ಕೆಲಸ ಮಾಡಿದಾಗ ಅವ್ರಿಗೆ ಗೊತ್ತಿದೆ, ದೇ ಬಿಲೀವ್. ಆಮೇಲೆ ಅಲಾಂಗ್ ವಿತ್ ದ ಟ್ರಸ್ಟ್ ದೇರ್ ಇಸ್ ಎ ಕಾಮನ್ ಪರ್ಪಸ್ ಅಟ್ಯಾಚ್ ಟು ಇಟ್. ಅಂದ್ರೆ ಒಂದು ಪರ್ಪಸ್ ಇಟ್ಕೊಂಡಿದೀವಲ್ಲ ನಾವು, ಆ ಪರ್ಪಸ್ ಇಟ್ಸ್ ಓವರ್ ಅಂಡ್ ಅಬೌವ್ ಅವರ್ ರಿಲೇಷನ್. ಅಂದ್ರೆ ನಾವು ಶುರು ಮಾಡಿದಾಗ ನಾವು ಉದ್ದೇಶ ಇತ್ತು ಹಳ್ಳಿಗಳಲ್ಲಿ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಎತ್ತುಗಳನ್ನ ಉಳಿಸ್ಕೋಬೇಕು, ಮತ್ತೆ ಒಳ್ಳೆ ಪ್ರಾಡಕ್ಟ್ ಕೊಡಬೇಕು. ದಿಸ್ ಆರ್ ಆಲ್ ದ ಇಂಟೆನ್ಷನ್ಸ್ ಇತ್ತು. ನಾವ್ ಏನೇ ಕೆಲಸ ಮಾಡುವಾಗ್ಲೂ ನಮ್ಮ ಇಂಟೆನ್ಷನ್ಸ್ ಅದಕ್ಕೆ ಅಟ್ಯಾಚ್ ಆಗಿದ್ಯಾ ಅಂತ ನೋಡ್ತಾ ಇದ್ವಿ. ಆ ಮೈಂಡ್ ಸೆಟ್ ಎಲ್ಲರಿಗೂ ಇರ್ಬೇಕು. ಅಂದ್ರೆ ಇವಾಗ ಕೆಲವು ಟೈಮ್ ನಾವೇ ಒಂದಷ್ಟು ಡಿಸಿಷನ್ಸ್ ಗಳನ್ನ ತಗೊಂಡಿದ್ವಿ. ಏನು ಅಂದ್ರೆ ಇಟ್ ಈಸ್ ಅ ಡಿಫಿಕಲ್ಟ್ ಟು ಡೂ ದ ಬಿಸ್ನೆಸ್. ಸೇ ಫಾರ್ ಎಕ್ಸಾಂಪಲ್ ನಮ್ಗೆ ಅನ್ಸಿತ್ತು, ಏನು ನಾವು ಎಣ್ಣೆಗಳನ್ನ ಡೆಲಿವರಿ ಮಾಡುವಾಗ ಸುಮಾರು ಸರಿ ನಾವೇ ನಮ್ಮ ಇಂಟೆನ್ಷನ್ ಏನಿದೆ, ಎಣ್ಣೆಗಳು ಪ್ಲಾಸ್ಟಿಕ್ ಅಥವಾ ಕೆಮಿಕಲ್ ಮುಕ್ತವಾಗಿರ್ಬೇಕು, ಎಲ್ಲಿ ಪ್ಲಾಸ್ಟಿಕ್ ಟಚ್ ಮಾಡಬಾರ್ದು ಅಂತ ಇಂಟೆನ್ಷನ್. 3 ಜನಕ್ಕೂ ಸೇಮ್ ಇಂಟೆನ್ಷನ್ಸ್ ಇದೆ. ಬಟ್ ನಾವು ಎಣ್ಣೆ ಸುಮಾರು ಸಲ ಡೆಲಿವರಿ ಮಾಡುವಾಗ ಸುಮಾರು ಸಲ ಗಾಜಿನ ಬಾಟ್ಲುಗಳು ಹೊಡೆದೋಗ್ತಾ ಇತ್ತು. ಸೊ 3 ಜನದಲ್ಲಿ ಒಬ್ರ ಇಂಟೆನ್ಷನ್ ಅವಾಗ ಬ್ರೇಕ್ ಆಗಿ ಇಲ್ಲ ನಾವು ಇದು ಮಾಡಿ ಲಾಸ್ ಮಾಡ್ಕೊಳಕ್ಕಾಗಲ್ಲ, ಪ್ಲಾಸ್ಟಿಕ್ ಹಾಕಿಲ್ಲಿ ಅಂತ ಹೇಳಿದ್ರೆ ದಟ್ ಬ್ರೇಕ್ಸ್ ದ ಹೋಲ್ ಇಂಟೆನ್ಷನ್. ಬಟ್ 3 ಜನ ಅದು ಕಾಂಪ್ರಮೈಸ್ ಆಗ್ಲಿಲ್ಲ. ವಿ ಸ್ಟಾರ್ಟೆಡ್ ಲುಕಿಂಗ್ ಔಟ್ ಫಾರ್ ಅ ಸೊಲ್ಯೂಷನ್. ಅದಕ್ಕಾಗಿ ಬೇಕಾಗಿರೋಂತ ಸೂಟಬಲ್ ಪ್ಯಾಕಿಂಗ್ ನೋಡ್ಸ್ಕೊಂಡ್ವು, ಸ್ಟೀಲ್ ಪಾತ್ರೆಗಳಲ್ಲಿ ಡೆಲಿವರಿ ಮಾಡಕ್ ಶುರು ಮಾಡಿದ್ವು. ಆ ತರ ಅದಕ್ಕೆ ಸೊಲ್ಯೂಷನ್ ನೋಡ್ಕೊಂಡ್ವು. ಆ ಮೈಂಡ್ ಸೆಟ್ ಬೇಕಾಗುತ್ತೆ ನಮಗೆ. ನಮ್ಮ ಫಸ್ಟ್ ನಂಬಿಕೆ ಬೇಕು, ನಂಬಿಕೆ ಜೊತೆ ನಮ್ಮ ಇಂಟೆನ್ಷನ್ಸ್ ಇದೆಯಲ್ಲ, ನಾವು ಮಾಡೋ ಆಕ್ಷನ್ಸ್ ಗಳೆಲ್ಲ ಇಂಟೆನ್ಷನ್ಸ್ ಗೆ ಅಟ್ಯಾಚ್ ಆಗ್ಬೇಕು.
ಆ ಇಂಟೆನ್ಷನ್ಸ್ ಇಲ್ಲ ನೋಡಿ ಇದು ನೀವು ಇದ್ರಲ್ಲಿ ಮಾಡಿದ್ರೆ ತುಂಬಾ ಕಷ್ಟ ಆಗುತ್ತೆ, ನಾವು ಲಾಸ್ ಮಾಡ್ಕೋತೀವಿ, ನೀವು ಇದು ಮಾಡ್ಬೇಡಿ, ಆ ಡಿಸಿಷನ್ ಇಂಟರ್ಫಿಯರೆನ್ಸ್ ಇರುತ್ತಲ್ಲ, ಆ ಡಿಸಿಷನ್ಸ್ ಗಳು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ. ನಮ್ಮ ಇದ್ರಲ್ಲಿ ಎಷ್ಟೋ ಸಲ ನಾನು ನವೀನ್ ಯೋಗೇಶ್ ಇದ್ದಾಗ ನಾವು 3 ಜನ ಒಂದು ಇದ್ ಮಾಡ್ತೀವಿ. ಯಾವುದೇ ಒಂದು ನಿರ್ಧಾರಗಳನ್ನ ತಗೊಂಡಾಗ ಅದು ವಿ ಡೋಂಟ್ ಪರ್ಸನಲೈಸ್ ಇಟ್. ವೆನ್ ಐ ಸೇ ಇಟ್ಸ್ ಪರ್ಸನಲೈಸ್ ಇಟ್ ಅಂದ್ರೆ ನಾನು ಹೇಳಿದೀನಿ ಬಟ್ ಅವರಿಬ್ರು ನನ್ನ ನಿರ್ಧಾರಕ್ಕೆ ಒಪ್ಕೋತಿಲ್ಲ ಅಂತ ಹೇಳಿದ್ರು, ಎಲ್ಲಿ ಮೆಜಾರಿಟಿ ಇರುತ್ತೆ ಆ ಡಿಸಿಷನ್ಸ್ ನಾವು ಅಕ್ಸೆಪ್ಟ್ ಆಗಬೇಕು ಅನ್ನೋದು ಒಂದು ಬಿಗಿನಿಂಗ್ ಮಾತಾಡ್ಕೊಂಡಿದ್ವಿ. ಅಂದ್ರೆ ನನಗಿಷ್ಟ ಇಲ್ಲ ಬಟ್ ಅವರಿಬ್ರು ಇಷ್ಟಪಟ್ಟಿದ್ದಾರೆ ಅಂದ್ರೆ ಐ ಶುಡ್ ಅಕ್ಸೆಪ್ಟ್ ಇಟ್ ಅಂಡ್ ದೆನ್ ಮೂವ್ ಇಟ್. ಇಲ್ಲ ಅಂತ ಹೇಳಿದ್ರೆ ಇಟ್ ಬಿಕಮ್ಸ್ ಎನ್ ಈಗೋ ಕ್ಲಾಶ್ ಅಟ್ ಸಮ್ ಪಾಯಿಂಟ್ ಇನ್ ಟೈಮ್. ಇಲ್ಲ ನಾನು ಹೇಳಿದೆ ನನ್ನ ಮಾತು ಯಾಕೆ ಅವ್ರು ಕೇಳ್ಬೇಕು, ಅವ್ರು ಹೇಳಿದ್ ನಾನು ಯಾಕೆ ಕೇಳ್ಬೇಕು, ಈ ತರ ಎಲ್ಲ 3 ಜನದಲ್ಲೂ ಆ ತರ ಇದ್ದೇ ಇದೆ. ಎಷ್ಟೋ ಸಲ ನಮ್ಮ ಡಿಸಿಷನ್ಸ್ ಗಳು ಮೆಜಾರಿಟಿ ಮೇಲೆ ಇರುತ್ತೆ. ನಿಮ್ಗೆ ಇಷ್ಟ ಇಲ್ಲ ಅಂತ ಹೇಳಿದ್ರು ಓಕೆ, ಇಬ್ರು ಒಪ್ತಿದ್ದೀರವಾ, ಇಬ್ರು ಒಪ್ಪಿದ್ರು ಮಾಡೋಣ, ಇನ್ನೊಬ್ರಿಗೆ ಇಷ್ಟ ಇಲ್ಲ ಅಂದ್ರೆ ಅದನ್ನ ಮಾಡೋಣ. ಬಟ್ ನಾವು ಯಾವುದೇ ಒಂದು ವಿಚಾರ ಮಾಡುವಾಗ್ಲೂ ನಮ್ಮ ಇಂಟೆನ್ಷನ್ಸ್ ಗೆ ಅಟ್ಯಾಚ್ ಮಾಡ್ತೀವಿ. ನಾವು ಮಾಡೋದ್ರಿಂದ ನಮ್ಮ ಇಂಟೆನ್ಷನ್ಸ್ ಏನಾದ್ರು ಇಂಪ್ಯಾಕ್ಟ್ ಆಗುತ್ತೆ ಅಂದ್ರೆ ಪರ್ಪಸ್ ಇದೆಯಲ್ಲ, ನಮ್ಮ ಪರ್ಪಸ್ ಆ ವಿಷನ್ ಗೆ ಅಟ್ಯಾಚ್ ಮಾಡ್ತೀವಿ. ನಾವು ಏನಾದ್ರು ನಾವು ಯಾವ್ದೇ ತುಂಬಾ ಸಲ ನಮಗೆ ಬರೋಂತ ಕ್ವಶನ್ಸ್ ಗಳು ಬಂದಾಗ ದ ಫಸ್ಟ್ ಬೇಸಿಕ್ ಕ್ವಶನ್ಸ್ ವಿ ಆಸ್ಕ್ ಅವರ್ ಸೆಲ್ಫ್ ಇಸ್ ಇದು ನಮ್ಮ ಪರ್ಪಸ್ ನ ಇಂಪ್ಯಾಕ್ಟ್ ಮಾಡುತ್ತಾ ಅಂತ. ಪರ್ಪಸ್ ಇಂಪ್ಯಾಕ್ಟ್ ಮಾಡೋದಾದ್ರೆ ವಿ ಡೋಂಟ್ ಇವನ್ ಟೇಕ್, ಎಷ್ಟೇ ಒಳ್ಳೆ ಡಿಸಿಷನ್ ಆಗಿರ್ಬೋದು, ವಿ ಡೋಂಟ್ ಟೇಕ್ ದಟ್ ಡಿಸಿಷನ್. ಅಂದ್ರೆ ಈಗ ಯಾರೋ ಒಬ್ರು ಹೊಸದಾಗಿ ಪಾರ್ಟ್ನರ್ಶಿಪ್ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದ್ರೆ ಅವರು ಮೊದಲನೇದಾಗಿ ಮಾಡ್ಬೇಕಾದ್ರೆ ಅವ್ರದೊಂದು ಪರ್ಪಸ್ ಅನ್ನ ಸೆಟ್ ಮಾಡ್ಕೊಳ್ಳೋದು ಒಳ್ಳೇದು. ಆ ಪರ್ಪಸ್ ಸೆಟ್ ಆಗ್ಬೇಕು. ಆ ಪರ್ಪಸ್ ಎಷ್ಟು ಜನ ಪಾರ್ಟ್ನರ್ ಇರ್ತಾರೆ ಅಷ್ಟು ಜನನು ಬಿಲೀವ್ ಇರ್ಬೇಕು. ಒಬ್ರು ಬಿಲೀವ್ ಇಲ್ಲ ಅಂದ್ರೆ, ಇವಾಗ ನಾನು ನೀವು ಪಾರ್ಟ್ನರ್ ಆಗಿದ್ದೀವಿ, ನಾನು ಐ ವಿಲ್ ಟೆಲ್ ಸಮಥಿಂಗ್, ಐ ಕ್ಯಾನ್ ಮೇಕ್ ಇಟ್ ಹ್ಯಾಪನ್, ಅಂಡ್ ಇಫ್ ಯು ಡೋಂಟ್ ಬಿಲೀವ್ ಇಟ್ ಐ ಕ್ಯಾನ್ ಪರ್ಫಾರ್ಮ್. ಹೌದು ಹೌದು ಹೌದು. ಅಂಟಿಲ್ ಅನ್ಲೆಸ್ ಯು ಬಿಲೀವ್ ಇಟ್. ಇಲ್ಲ ನೀವು ಬಿಲೀವ್ ಆಗ್ಬೇಕು, ಇಲ್ಲ ನನಗೆ ಇಬ್ರು ಬಿಲೀವ್ ಆಗ್ಲೇಬೇಕು. ಒಬ್ರಲ್ಲಿ ಮಾಡಿದ್ರೆ ಆಗಲ್ಲ. ಹೌದು. ಸೊ ಆ ಗ್ರೂಪ್ ಬೇಕು ನಮ್ಗೆ. ಆ ಗ್ರೂಪ್ ಬರ್ಲಿಲ್ಲ ಅಂತ ಹೇಳಿದ್ರೆ that's where most of the partnership alli failure happens. Means it's a difference of opinions and both of them are right. Both of them are right in their perspective, but it's they are not but their perspective is not attached to the purpose. So iವಾಗ ನಾನು ಏನೋ ಒಂದು ಡಿಸಿಷನ್ ತಗೋತೀನಿ, ಅದು ನನಗೆ ತುಂಬಾ ನನ್ನ ಪ್ರಕಾರ ತುಂಬಾ ಸರಿ ಇದೆ, but that's not meeting my vision and the purpose. There is no meaning of me taking the decision. So ಅದನ್ನ ತುಂಬಾ ಸಲ ಕ್ವಶನ್ ಮಾಡ್ಕೊಳ್ಳೋದು ಬೇಕಾಗುತ್ತೆ. So trust is the major one, and people need to believe that, and they need to purpose for that. You more not attach ಮಾಡಿದ್ರೆ all the business will there will be always there will be like it's all the 5 fingers are not same size. So there will be a plus or minus. We should accept it. We should accept it and we should move. ಇಲ್ಲ at some time it becomes at a personal level, that is the ego level. One good thing is it's the touch wood, it's the way we tackled is now we didn't we agreed all the common, like it's like agriculture was one of the purpose, and then ನಾವು employment create ಮಾಡಬೇಕು. We wanted to build our life only within this. ಇದೆಲ್ಲ ನಾವು ಅದ್ ಮಾಡಿದಾಗ 3 ಜನಕ್ಕೂ ಅದೇ ಕಾಮನ್ ಗೋಲ್ ಇತ್ತು. ಪ್ರತಿ ಸಲಿನೂ ಮಾತಾಡಿದಾಗ ಇವಾಗ ನಮ್ಮ 3 ಜನ ಇಂಡಿವಿಜುವಲ್ ಆಗಿ ಕೂರಿಸಿ ಕೇಳಿದ್ರು 3 ಜನದ್ದು ಇದೇ ಆನ್ಸರ್ ಆಗಿರುತ್ತೆ. ಸೊ because we believe same purpose, all of us believe. ಹೌದು. ಇಲ್ಲ ಅವ್ರು ಹೇಳಿರೋದು 5 1 2 3 4ರಲ್ಲಿ ಬರೀ 3 ಮಾತ್ರ ನಾನು ಬಿಲೀವ್ ಮಾಡ್ತೀನಿ, 2 ಮಾಡಲ್ಲ, ಬಟ್ ನಾನು 2 ಮಾಡ್ತೀನಿ, ಇನ್ ಮಾಡಲ್ಲ. ದಟ್ ವಿಲ್ ನಾಟ್ ವರ್ಕ್. ವಿ ನೀಡ್ ಟು ಬಿಲೀವ್. ಆ ಗ್ರೂಪ್ ಬೇಕಾಗುತ್ತೆ. ಆಗ ಒಂದು ಸಕ್ಸಸ್ಫುಲ್ ಆಗಿ ಒಂದು ಪಾರ್ಟ್ನರ್ಶಿಪ್ ಲೈಫ್ ಬಿಕಮ್ಸ್ ಮೋರ್ ಈಸಿ ಟು ಮ್ಯಾನೇಜ್ ದ ಬಿಸಿನೆಸ್. ನಾನು ಓದಿರೋಂಥದ್ದು ಕೆಲವೊಂದ್ಸಲ ಏನಾಗುತ್ತೆ, ಒಬ್ರು ಒಂದು ವಿಷಯದಲ್ಲಿ ಸ್ಟ್ರಾಂಗ್ ಇರ್ತಾರೆ. 1 person is ಸ್ಟ್ರಾಂಗ್ ಇನ್ ಮಾರ್ಕೆಟಿಂಗ್ ಎಕ್ಸಾಂಪಲ್, ಇನ್ನೊಬ್ರು ಪರ್ಪಸ್ ಒಂದೇ ಆಗಿರ್ಬೇಕು. ನೀವ್ ಹೇಳಿರೋ 2 ಪಾಯಿಂಟ್ ಅನ್ನ ಕನ್ಸಿಡರ್ ಮಾಡ್ಕೊಂಡೇನೆ ಅದ್ರ ಜೊತೆ ಒಬ್ರು ಒಂದ್ರಲ್ಲಿ ಸ್ಟ್ರಾಂಗ್ ಇದ್ದು ಇನ್ನೊಬ್ರು ಟೆಕ್ ಅಲ್ಲಿ ಸ್ಟ್ರಾಂಗ್ ಇದ್ರೆ ಈ ತರ ಇದ್ದವರು ಜಾಯ್ನ್ ಆದ್ರು ಖಂಡಿತವಾಗಿ. ಇನ್ಫ್ಯಾಕ್ಟ್ ಹೆಟ್ರೋಜಿನಿಯಸ್ ಗ್ರೂಪ್ ಇಸ್ ಆಲ್ವೇಸ್ ಗುಡ್ ಇನ್ಸ್ಟೆಡ್ ಆಫ್ ಹೋಮೋಜಿನಿಯಸ್ ಗ್ರೂಪ್. ಅಂದ್ರೆ ಒಂದೇ ರೀತಿ, ಇವಾಗ ನೀವು ಫೈನಾನ್ಸ್ ನಾನು ಫೈನಾನ್ಸ್, ಬಟ್ ವಿಲ್ ಗೋ ಅಂಡ್ ಸ್ಟಾರ್ಟ್ ಸಮಥಿಂಗ್ ವಿಚ್ ಇಸ್ ನಾಟ್ ಅಂತ ಹೇಳಿದ್ರೆ ಟೆಕ್ನಾಲಜಿಲಿ ನಮ್ಮಿಬ್ರಿಗೂ ಗೊತ್ತಾಗಲ್ದೇ ಇರ್ತದೆ. ಬಟ್ ನಾವೇನ್ ಮಾಡುದು ಅಂದ್ರೆ ನಮ್ಮಿದ್ರಲ್ಲಿ ಬಿಗಿನಿಂಗ್ ಅಲ್ಲಿ ಯಾವ್ಯಾವ್ದು ಇತ್ತು, 3 ಜನನು ಎಲ್ಲಾ ಫೀಲ್ಡ್ ಅಲ್ಲೂ ನಮ್ಮ
ಎಕ್ಸ್ಪೀರಿಯನ್ಸ್ 100% ಅಲ್ಲಿ ಎಕ್ಸ್ಪೀರಿಯನ್ಸ್ ಮಾಡೋದು 2-3 ವರ್ಷ ಆದ್ಮೇಲೆ ನೌ ವಿ ಐಡೆಂಟಿಫೈಡ್ ಹೂ ಇಸ್ ಗುಡ್ ಇನ್ ವಾಟ್. ಸೊ ಟಿಪಿಕಲಿ ನನಗೆ ಐ ಆಮ್ ಗುಡ್ ಅಟ್ ಲಿಟ್ಲ್ ಫೈನಾನ್ಸ್ ಸೈಡ್, ಪ್ಲಾನಿಂಗ್ ಸೈಡ್, ಮತ್ತೆ ಕಸ್ಟಮರ್ ಸರ್ವಿಸ್, IT ನಾನ್ ತಗೊಂಡಿದ್ದೀನಿ. ನವೀನ್ ಇಸ್ ವೆರಿ ಗುಡ್ ಇನ್ ಸಪ್ಲೈಯರ್ಸ್ ಮ್ಯಾನೇಜ್ಮೆಂಟ್. ಅವರು ನವೀನ್ ವರ್ಕ್ ಮಾಡ್ತಿದ್ದ ಸಪ್ಲೈ ಚೈನ್ ಸಪ್ಲೈಯರ್ ಮ್ಯಾನೇಜ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಅಂತ. ಸೊ ಇ ವಾಸ್ ಮೋರ್ ಪ್ಯಾಷನ್ ಟುವರ್ಡ್ಸ್ ಟಾಕಿಂಗ್ ಟು ಫಾರ್ಮರ್ಸ್, ಮೋರ್ ಪ್ಯಾಷನ್ ಟುವರ್ಡ್ಸ್ ಇದನ್ನ ನನಗಿಂತನೂ ಹೆಚ್ಚು ಪ್ಯಾಷನ್ ಇದೆ. ಆ ತರದ್ ನೋಡಿದಾಗ ಈ ಟುಕ್ ದಟ್ ಪೇಸ್ ಆಪರೇಷನ್ಸ್ ಯೋಗೇಶ್ ಜೊತೆ. ಸೊ ವಿ ಡಿವೈಡೆಡ್ ದ ವರ್ಕ್. ಸೊ ದ ಹೋಲ್ ಥಿಂಗ್ ಸ್ಟಾರ್ಟೆಡ್ ವರ್ಕಿಂಗ್. ಇಲ್ಲ ನಾನು ಅದನ್ನೇ ಮಾಡ್ತೀನಿ, ನೀನು ಅದನ್ನೇ ಮಾಡೋದು. ಸೊ ದಟ್ಸ್ ವೇರ್ ದ ಆರ್ಗನೈಸೇಷನ್ ಸ್ಟಾರ್ಟ್ ಫೇಲಿಂಗ್. ಬಟ್ ಆ ಚಾಲೆಂಜ್ ಬರ್ಲಿಲ್ಲ ನಮ್ಗೆ. ವಿ ವರ್ ಏಬಲ್ ಟು. ನಾವೀಗ 3ನೇ ಪಾಯಿಂಟ್ ಅನ್ನ ಡಿವೈಡ್ ದಿ ವರ್ಕ್ ಖಂಡಿತವಾಗಿ ತಗೋಬಹುದು. ಬಟ್ ವಾಟ್ ಪಾಯಿಂಟ್ ಅಂತ ಇದ್ ಮಾಡ್ಬೇಕಾಗತ್ತೆ. ನಿಮಗೆ ರಿಲೇಟೆಡ್ ಬಿಸ್ನೆಸ್ ಗೊತ್ತಿರೋದಾದ್ರೆ ಫ್ರಮ್ ದ ಡೇ ಒನ್ ಯು ಕ್ಯಾನ್ ಡಿವೈಡ್ ದ ವರ್ಕ್. ಇಫ್ ಇಟ್ ಇಸ್ ನಾಟ್ ದೆನ್ ಯು ನೀಡ್ ಟು ಎಕ್ಸ್ಪೀರಿಯನ್ಸ್ ಅಂಡ್ ದೆನ್ ಯು ಡಿವೈಡ್ ದ ವರ್ಕ್. ಯಾವ ಇದ್ರಲ್ಲಿ ಇವಾಗ ನಾನ್ ವೆಂಚರ್ ಮಾಡ್ತಿರೋದು ಟೋಟಲಿ ಡಿಫ್ರೆಂಟ್ ಫೀಲ್ಡ್. ನನಗೆ ಅದ್ರ ಬಗ್ಗೆ ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೆ ಫಸ್ಟ್ ನಾನು ಎಕ್ಸ್ಪೀರಿಯನ್ಸ್ ಆಗ್ಬೇಕು. ನಾನು ನನ್ನ ಜೊತೆ ಇರೋ ಪಾರ್ಟ್ನರ್ಗಳು ಅಥವಾ ನನ್ನ ಕೊಲೀಗ್ಸ್ ಗಳ ಎಕ್ಸ್ಪೀರಿಯನ್ಸ್ ಆಗ್ಬೇಕು. ಅದಾದ್ಮೇಲೆ ದೆನ್ ಐ ಕ್ಯಾನ್ ಡಿವೈಡ್ ದ ವರ್ಕ್. ನಾನು ಯಾವ್ದ್ರಲ್ಲಿ ಸ್ಟಾರ್ಟ್ ಇದ್ದೀನಿ ಅಂತ ಗೊತ್ತಾಗುತ್ತೆ. ಬಟ್ ಈಗ ಎಕ್ಸ್ಪೀರಿಯನ್ಸ್ ಇರೋ ಫೀಲ್ಡ್ ಇದೆ, ಎಲ್ಲ ಗೊತ್ತಿದೆ. ಅರ್ಧ ನಾವು ಯಾವ್ದಕ್ಕೆ ವರ್ಕ್ ಮಾಡ್ತಿದ್ವಿ ಅದೇ ಬಿಸ್ನೆಸ್ ನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳಿದ್ರೆ ದೆನ್ ಯು ಕ್ಯಾನ್ ಸ್ಟಾರ್ಟ್ ಡೂಯಿಂಗ್ ಇಟ್ ಫ್ರಮ್ ದಟ್. ಬಟ್ ಇಟ್ಸ್ ಎಕ್ಸ್ಪೀರಿಯನ್ಸ್ ಇಸ್ ಮಸ್ಟ್. ಇಟ್ಸ್ ಲರ್ನಿಂಗ್ಸ್ ಇಂಪಾರ್ಟೆಂಟ್ ಆಗುತ್ತೆ. ಓಕೆ ಸರ್. ಇನ್ನು ಕೊನೆಯದಾಗಿ ಕೇಳ್ಬೇಕಂದ್ರೆ ವಾಟ್ ಈಸ್ ದ ಫ್ಯೂಚರ್ ಗೋಲ್ ಆಫ್ ದೇಸಿರಿ ನ್ಯಾಚುರಲ್ಸ್? ವಿ ಹ್ಯಾವ್ ಎ ಬಿಗರ್ ಡ್ರೀಮ್ಸ್. ನಾನು ಹೇಳ್ದಂಗೆ ನಾನು ಮತ್ತೆ ನನ್ನ ಸ್ನೇಹಿತರ ನವೀನ್ ಯೋಗೇಶ್ ವಿ ಡ್ರೀಮ್ ಎ ಬಿಗ್. And I strongly believe when I said so dreaming a big, we have very big plans. Okay, very big plans. We are growing very slowly and steadily. We are very big plans in the same direction. You are making fundamentals strong. We are Pillar ಗಟ್ಟಿ ಇದ್ರೆ ಅದಕ್ಕೆ ವರ್ಕ್ ಮಾಡ್ತಾ ಇದೀವಿ. ನಮ್ಮ ಪ್ರೋಸೆಸ್ ಮತ್ತೆ ಸಿಸ್ಟಮ್ಸ್ ಗಳನ್ನ ಸೆಟ್ ಮಾಡ್ತಾ ಇದೀವಿ. We wanted to be ಚಿಕ್ಕದಾಗಿದ್ರು ಚೊಕ್ಕದಾಗಿರ್ಲಿ ನಂಗೆ ಅದನ್ನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಬೆಳೆಯೋದಂತೂ ಇದೆ, ತುಂಬಾ ಉದ್ದೇಶಗಳಿದೆ ನಮ್ಮ ಹತ್ರ. ನಾವು ಶುರು ಮಾಡಿದಾಗ 1 ಲಕ್ಷ ಗ್ರಾಹಕರನ್ನ ಕೆಮಿಕಲ್ ಫ್ರೀ ಫುಡ್ ಪ್ರಾಡಕ್ಟ್ಸ್ ಗೆ ತರಬೇಕು ಅನ್ನೋದು ಒಂದು ಗುರಿ ಇಟ್ಕೊಂಡಿದ್ವು. ಇವತ್ತಿನ ಮಟ್ಟಿಗೆ ನಮ್ಮ ಹತ್ರ ನಮ್ಮ ವೆಬ್ ಅಪ್ಲಿಕೇಶನ್ ಅಥವಾ ಮೊಬೈಲ್ ಅಪ್ಲಿಕೇಶನ್ 12,000 ಗ್ರಾಹಕರು ರಿಜಿಸ್ಟರ್ ಆಗಿದ್ದಾರೆ. ಪ್ರತಿ ತಿಂಗಳು ಒಂದು 4,000 ಕಸ್ಟಮರು ಪ್ರತಿ ತಿಂಗಳು ನಮ್ಮ ಹತ್ರ ಪದಾರ್ಥಗಳನ್ನ ತಗೋತಾರೆ. ಅದು ನಮಗೆ 1 ಲಕ್ಷ ಗ್ರಾಹಕರಾಗಬೇಕು. 1 ಲಕ್ಷ ಗ್ರಾಹಕರಾದ್ರೆ ನಮಗೆ ಅದ್ರ ರಿಕ್ವೈರ್ಮೆಂಟ್ ಆಗಂತ ಎತ್ತುಗಳ ಸೇವೆ ಇದೆಲ್ಲ ನಮ್ ತುಂಬಾ ಬಿಗ್ಗರ್ ವಿಷನ್ ಇದೆ. ಇದ್ರ ಬಗ್ಗೆ ನಾವು ಇವಾಗ ಮಾತನಾಡ್ತಿದೀವಿ. ಈ ನಮ್ಮ ಸ್ಮಾಲ್ ಸ್ಕೇಲ್ ಅಲ್ಲೇ ನಾವು ತುಂಬಾ ನಾವು ಹೇಳ್ದಾಗೆ ನಮ್ಮ ಮೆಥಡ್ ತೆಗಿಯುವಂತದ್ದು, ನಾವು ಸಿಸ್ಟಮ್ಯಾಟಿಕ್ ಆಗಿ ಸೈಂಟಿಫಿಕ್ ಆಗಿ ಈ ಟ್ರೆಡಿಷನ್ ಟು ಟೆಕ್ನಾಲಜಿ ಅಂದ್ರೆ ಟ್ರೆಡಿಷನ್ ಯೂಸ್ ಮಾಡೋದು, ಟೆಕ್ನಾಲಜಿನ ಯೂಸ್ ಮಾಡೋಂಥದ್ದು ಎರಡುವೆ. ಇವಾಗ ನಾವು ತೆಗಿತೀರ ಎಣ್ಣೆಗಳು ಟ್ರೆಡಿಷನ್ ಆಗಿ ತೆಗಿತೀವಿ, ಅದನ್ನೆಲ್ಲ ಟೆಕ್ನಾಲಜಿ ಯೂಸ್ ಮಾಡಿ ಅದು ಟೆಸ್ಟ್ ಮಾಡೋದಾಗ್ಲಿ, ಲ್ಯಾಬ್ ಅಲ್ಲಿ ವೆರಿಫೈ ಮಾಡೋದಾಗ್ಲಿ ಆ ತರ ಬಿಲ್ಡ್ ಮಾಡ್ತೀವಿ. ಪ್ರೋಸೆಸ್ ಮೇಲೆ ಫೋಕಸ್ ಮಾಡ್ತೀವಿ, ಕ್ವಾಲಿಟಿ ಆಫ್ ದ ಪ್ರಾಡಕ್ಟ್ ಮೇಲೆ ಫೋಕಸ್ ಮಾಡ್ತಾ ಇದೀವಿ, ಕಸ್ಟಮರ್ ಸರ್ವಿಸ್ ಮೇಲೆ ಫೋಕಸ್ ಮಾಡ್ತೀವಿ. ಇನ್ನೂ ಮಾಡೋಂತ ತುಂಬಾ ಇದೆ. ನನ್ನ ಕೇಳಿದ್ರೆ ನನ್ನ ಇವತ್ತಿನ ಮಟ್ಟಿಗೆ ನಾವು ಇನ್ನುವೇ 1% 2% ಅಷ್ಟೇ ನಮ್ ಜರ್ನಿ ಬಿಗರ್ ಗೋಲ್. ಇನ್ನು ನಮಗೆ ಕ್ರಮಿಸುವಂತ ತುಂಬಾ ಇದೆ. ವಿ ಹ್ಯಾವ್ ಎ ಬಿಗರ್ ಪ್ಲಾನ್ಸ್ ಅಂಡ್ ವಿ ಆರ್ ಕಾನ್ಫಿಡೆಂಟ್ ಅಬೌಟ್ ಇಟ್. ಅಟ್ ಲೀಸ್ಟ್ ನಮ್ಗೆ ಈಗ ಒಂದು 7 ವರ್ಷದಲ್ಲಿ ನಮಗೆ ಕಾನ್ಫಿಡೆನ್ಸ್ ಇದೆ. ಇವತ್ತಲ್ಲ ನಾಳೆ ಅದು ಹಾಗೆ ಆಗುತ್ತೆ ಅಂತ. ತುಂಬಾ ಅತಿಯಾಗಿ ಓಡಿ ಸ್ಟ್ರೈನ್ ಮಾಡ್ಕೊಂಡು ಮಾಡೋಂಥದ್ದು ಅಲ್ಲ, ಬಟ್ ತುಂಬಾ ನಿಧಾನಕ್ಕಲ್ಲ ನಮಗ್ ಪ್ಲಾನ್ ಇದೆ. ಅದ್ ಮಾಡೋದಂತೂ ನಿಜ. ಎಷ್ಟು ಬೇಗ ಆಗುತ್ತೆ ಅದು ಅಷ್ಟು ಬೇಗ ಮಾಡ್ತೀವಿ ಅದನ್ನ. ಓಕೆ, ಈ ಒಂದು ಸಂದರ್ಶನದ ಮೂಲಕ ಜನರಿಗೆ ತುಂಬಾ ಇನ್ಫಾರ್ಮೇಶನ್ ತಲುಪಿರುತ್ತೆ. ಅವರ ಮನಸ್ಸಲ್ಲಿ ಪಾರ್ಟ್ನರ್ಶಿಪ್ ಅನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು, ಅದಕ್ಕೆ ಮುಖ್ಯವಾದ ಕ್ವಾಲಿಟಿಗಳು ಏನೇನ್ ಬೇಕು, ಅದಾದ್ಮೇಲೆ ಕಾರ್ಪೊರೇಟ್ ಇಂದ ಬಿಸ್ನೆಸ್ ಗೆ ಹೋಗ್ಬೇಕು ಅಂದ್ರೆ ಅವರ ಮೈಂಡ್ ಸೆಟ್ ಯಾವ ರೀತಿ ಇರಬೇಕು, ಅವ್ರು ಯಾವ ರೀತಿ ವರ್ಕ್ ಮಾಡಬೇಕು. ಇನ್ನು ನಾವು ತುಂಬಾ ವಿಚಾರಗಳ ಬಗ್ಗೆ ನಾವು ಮಾತಾಡಿದ್ದೀವಿ. ಹೆಲ್ತ್ ಬಗ್ಗೆ ಉತ್ತಮವಾದಂತಹ ಆಯಿಲ್ ಅನ್ನ ಅಥವಾ ಉತ್ತಮವಾದಂತಹ ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರಿಂದ ಆರೋಗ್ಯದಲ್ಲಿ ಯಾವ ರೀತಿ ಉತ್ತಮವಾದಂತಹ ಬದಲಾವಣೆಯನ್ನ ಕಾಣ್ಬೋದು, ಇದನ್ನು ಕೂಡ ಅರ್ಥ ಮಾಡ್ಕೊಂಡಿದ್ದೀವಿ. ಸೊ ಈ ಒಂದು ಓವರ್ ಆಲ್ ಆಗಿ ಇಷ್ಟೊಂದು ಮಾತಾಡಿರುವಂತಹ ಅಂಶಗಳು ಜನರಿಗೆ ಇಷ್ಟ ಆಗಿದೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ನಾವು
ನಿಮ್ ಮತ್ತೊಮ್ಮೆ ಧನ್ಯವಾದ ಸರ್. ಯಾಕಂದ್ರೆ ಈ ಇಷ್ಟೊಂದು ತುಂಬಾ ನಾವು ಇನ್ನೂ ಇಲಾಬರೇಟ್ ಆಗಿ ಮಾತಾಡಿದ್ವಿ. ಆ ವಿಚಾರಗಳನ್ನೆಲ್ಲ ಇನ್ನೊಮ್ಮೆ ನಿಮ್ಮ 3 ಜನ ಫೌಂಡರ್ಸ್ ಯಾವಾಗಾದ್ರೂ ಮೀಟ್ ಆದಾಗ ಸೊ ಅದನ್ನ ಇನ್ನೂ ಜಾಸ್ತಿ ಮಾತಾಡೋಣ, ಇದ್ರ ಬಗ್ಗೆ ಅವೇರ್ನೆಸ್ ಅನ್ನ ಜನರಿಗೆ ಮೂಡಿಸೋಣ. ನೀವು ಇಷ್ಟೊಂದು ಸಮಯವನ್ನು ಕೊಟ್ಟು ನನಗೆ ಇಲ್ಲಿ ಎಲ್ಲ ಪ್ರೊಸೆಸ್ ಅನ್ನ, ನೀವು ಯಾವ ರೀತಿ ಎಣ್ಣೆನ ತೆಗಿತೀರಾ ಇದನ್ನೆಲ್ಲ ತೋರಿಸ್ಕೊಟ್ಟಿದ್ದಕ್ಕೆ ನಿಮ್ಗೆ ತುಂಬುರದೇ ಧನ್ಯವಾದಗಳು ಸರ್. ತುಂಬಾ ಖುಷಿ ಆಯ್ತು, ಧನ್ಯವಾದಗಳು. ಆತರ ಏನಾದ್ರು ಮಾಹಿತಿಗಳು ಬೇಕಾದ್ರೆ ನಮ್ಮ ದೇಸಿರಿ ಇದೆ www.desiri.in ಅಂತ ವೆಬ್ಸೈಟ್ ಅಲ್ಲಿ ನಮ್ದು ಮಾಹಿತಿ ಇದೆ. ಯಾರಾದ್ರೂ ಪದಾರ್ಥಗಳು ಬೇಕು ಅಂದ್ರೆ www.farm2me.in ಅಂತ ನಮ್ದು ವೆಬ್ಸೈಟ್ ಇದೆ, ಅಲ್ಲಿಗೆ ಹೋಗ್ಬೋದು. ಅದನ್ನ ಒಂದು ಡಿಸ್ಕ್ರಿಪ್ಷನ್ ಬದಿಗೆ ಏನಾದ್ರೂ ಇನ್ಫಾರ್ಮೇಶನ್ ರೈತರುಗಳು ಭೇಟಿ ಮಾಡ್ಬೋದು ಅಂದ್ರೆ ಬಂದು ನೋಡ್ಕೊಂಡು ಹೋಗ್ಬೋದು. ಯಾರಾದ್ರೂ ಏನಾದ್ರು ಕ್ವಶನ್ಸ್ ಗಳಿದ್ರೆ ಖಂಡಿತವಾಗಿ ಕೇಳ್ಬೋದು. ನಮ್ಗೆ ಏನ್ ಗೊತ್ತಿದೆ ಅದನ್ನ ಆನ್ಸರ್ ಮಾಡ್ತೀವಿ, ಗೊತ್ತಿಲ್ಲ ಅಂದ್ರೆ ಕಲ್ತ್ಕೊಂಡು ನಾವು ಆನ್ಸರ್ ಮಾಡಕ್ ಟ್ರೈ ಮಾಡ್ತೀವಿ. ಓಕೆ ಸರ್, ಥ್ಯಾಂಕ್ ಯು.